ನಮಃ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜೈ ರಘುವೀರ ಸಮರ್ಥ. ಭಗವಂತ ತನ್ನನ್ನ ನಂಬಿರ್ತಕ್ಕಂತ ಭಕ್ತರನ್ನ ಕಾಪಾಡ್ಲಿಕ್ಕೆ, ಸನಾತನ ಧರ್ಮವನ್ನ ಉದ್ಧಾರ ಮಾಡ್ಲಿಕ್ಕೆ, ಅಧರ್ಮವನ್ನ ಅನ್ಯಾಯವನ್ನ ನಾಶ ಮಾಡಿ ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಭೂಮಿಯಲ್ಲಿ ಹಲವಾರು ಅವತಾರಗಳನ್ನ ಆಗಾಗ ತಾಳ್ತಾ ಇದ್ದಾನೆ. ಇಂತಹ ಅವತಾರಗಳಲ್ಲಿ ಇತ್ತೀಚೆಗೆ ಬಂದು ಹೋದಂತಹ ಅವತಾರ ಅಂದ್ರೆ ಶ್ರೀಧರ ಸ್ವಾಮಿಗಳು ದತ್ತಾವತಾರ ಅಂತ ಅನ್ಬೋದು. ಶ್ರೀಧರ ಸ್ವಾಮಿಗಳು ತಾವು 3 ವರ್ಷ ಇದ್ದಾಗ್ಲೇ ತಂದೆಯನ್ನ ಕಳ್ಕೊತಾರೆ. 12 ವರ್ಷ ಇದ್ದಾಗ ತಾಯಿ ಇಲ್ಲ, ಅಣ್ಣ ಇಲ್ಲ, ಅಕ್ಕ ಇಲ್ಲ. ಕೊನೆಗೆ ಆತನನ್ನ ಸಾಕ್ತಾ ಇದ್ದಂತಹ, ಪಾಲನೆ ಪೋಷಣೆ ಮಾಡ್ತಾ ಇದ್ದಂತಹ ದೊಡ್ಡಪ್ಪನು ಕೂಡ ಉಳಿಲಿಲ್ಲ. ಇನ್ನ ಮನೇಲಿರ್ತಕ್ಕಂಥ ಸಾಮಾನುಗಳನ್ನ ಕಳ್ಳರು ಕದ್ಬಿಡ್ತಾರೆ. ಶ್ರೀಧರರಿಗೆ ಇನ್ನೇನು ಉಳಿಯುತ್ತೆ? ಏನೂ ಉಳಿಯೋದಿಲ್ಲ. ಉಳಿದದ್ದು ಒಂದೇಯ, ತನ್ನ ತಾಯಿ ಚಿಕ್ಕಂದಿನಲ್ಲಿ ಹೇಳ್ಕೊಡ್ತಾ ಇದ್ದಂತಹ ರಾಮ ಮಂತ್ರ, ರಾಮ ತಾರಕ ಮಂತ್ರ. ನನಗೆ ಈ ಆ ಕಥೆಯನ್ನ ಕೇಳಿದಾಗ ಒಂದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತಹ ಮಾತು ನೆನಪಿಗೆ ಬರುತ್ತೆ. ಕೃಷ್ಣ ಹೇಳ್ತಾನೆ ಒಂದು ಕಡೆ, ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತ. ಅಂದ್ರೆ ಯಾವಾತನಿಗೆ ನನ್ನ ಅನುಗ್ರಹದ ಪ್ರಯೋಜನ ದೊರಿಬೇಕು ಅಂತ ನಾನು ಬಯಸ್ತೇನೋ ಆತನ ಐಶ್ವರ್ಯವನ್ನ ನಾನು ಮೊದಲು ಕಿತ್ಕೋತೀನಿ, ಆತನಿಗೆ ಮೊದಲು ಕಷ್ಟವನ್ನ ಕೊಡ್ತೀನಿ. ಆತ ತನ್ನದು ಅಂತ ಯಾವುದನ್ನ ಆತ ನಂಬ್ಕೊಂಡಿರ್ತಾನೆ ಆತನ ತನ್ನದೆಲ್ಲವನ್ನ ನಾನು ಕಿತ್ಕೊಂಡು ನಂತರ ನಾನು ಅವನಿಗೆ ಅನುಗ್ರಹ ಮಾಡ್ತೀನಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಹಿಂಗೆ ಬಾಲ್ಯದಲ್ಲಿ ಎಲ್ಲವನ್ನ ಕಳ್ಕೊಂಡು ಅನಾಥನಾದಂತ ಒಬ್ಬ ಬಾಲಕ ತನ್ನ ಧೀರತೆಯಿಂದ, ಕಷ್ಟ ಸಹಿಷ್ಣುತೆಯಿಂದ, ಧರ್ಮ ಪ್ರಿಯತೆಯಿಂದ, ಚಿತ್ತಸ್ಥೈರ್ಯದಿಂದ, ಸತ್ಯನಿಷ್ಠೆಯಿಂದ ಏನು ಬೇಕಾದ್ರೂ ಸಾಧಿಸಬಹುದು, ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಕೂಡ ಏರಬಹುದು ಅಂತ ನಮಗೆ ಒಂದು ನಿದರ್ಶನವಾಗಿ ಸತ್ಯವಾಗಿ ನಡೆದು ತೋರಿಸ್ತಂತವ್ರು ಶ್ರೀಧರ ಸ್ವಾಮಿಗಳು. ತಪಸ್ಸು ಸಾಧನೆಯನ್ನ ಮಾಡಿದ್ರೆ ಮನುಷ್ಯ ಕೂಡ ದೇವನಾಗಬಲ್ಲ, ನರನು ಕೂಡ ನಾರಾಯಣನಾಗಬಲ್ಲ ಅಂತಕ್ಕಂಥದ್ದು ಶ್ರೀಧರ ಸ್ವಾಮಿಗಳು ಮಾಡಿ ತೋರಿಸಿದ್ದಾರೆ. ಇವರು ಇತ್ತೀಚೆಗೆ ಇದ್ದಂತಹ ಸ್ವಾಮಿಗಳು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶ್ರೀಧರ ಸ್ವಾಮಿಗಳು ಆಗಾಗ ಹೇಳ್ತಾ ಇದ್ರಂತೆ, ಒಮ್ಮೆ ಭಕ್ತರಾಗಿ ನನ್ನ ಬಳಿಗೆ ಬಂದ್ರು ಸಾಕು, ಅವರಿಗೆ ಮೋಕ್ಷವನ್ನೇ ನಾನು ಕೊಡ್ತೇನೆ ಅಂತ. ಆ ಅಭಯ ವಚನದ ಆ ದಿವ್ಯ ಅನುಭವವನ್ನ ಪ್ರತ್ಯಕ್ಷವಾಗಿ ಕಾಣದೇ ಇರತಕ್ಕಂತ ನನ್ನಂತಹ ಭಕ್ತರಿಗೂ ಕೂಡ ಇವತ್ತಿಗೂ ಕೂಡ ಅವರ ಆ ಒಂದು ಪ್ರಭೆ ಅರಿವಾಗ್ತಾ ಇರ್ತಕ್ಕಂಥದ್ದು ಅವರ ಚೈತನ್ಯದ ಇರುವಿಕೆಯನ್ನ ತೋರಿಸುತ್ತೆ. ನೋಡಿ, ಗುರುಗಳಲ್ಲಿ 2 ರೀತಿ ಗುರುಗಳಿರ್ತಾರೆ. ಒಬ್ರು ಚಿತ್ತಾಪಹಾರಕ ಗುರು, ಇನ್ನೊಬ್ರು ವಿತ್ತಾಪಹಾರಕರು. ಏನು ಚಿತ್ತಾಪಹಾರಕರು ಅಂದ್ರೆ ಶಿಷ್ಯನ ಚಿತ್ತವನ್ನ ಅಪಹರಿಸ್ತಕ್ಕಂಥವ್ರು. ಚಿತ್ತ ಅಂದ್ರೆ ಮನಸ್ಸು, ಮನಸ್ಸನ್ನ ಅಪಹರಿಸ್ತಕ್ಕಂಥವ್ರು ಒಂದು ಗುಂಪಾದ್ರೆ, ಇನ್ನೊಂದು ಗುಂಪು ವಿತ್ತಾಪಹಾರಕರು. ವಿತ್ತು ಅಂದ್ರೆ ಹಣವನ್ನ ಅಪಹರಿಸ್ತಕ್ಕಂಥವ್ರು. ಈಗ ಬಹುತೇಕ ಇರ್ತಕ್ಕಂಥವ್ರೆಲ್ಲರೂ ಕೂಡ ವಿತ್ತಾಪಹಾರಕ ಗುರುಗಳೇ. ಆದರೆ ಶ್ರೀಧರ ಸ್ವಾಮಿಗಳು ಚಿತ್ತಾಪಹಾರಕ ಗುರುಗಳಾಗಿದ್ರು. ಅವರು ತಮ್ಮ ನಡೆ ನುಡಿ ತಪಸ್ಸಿನಿಂದ ಎಲ್ಲರ ಚಿತ್ತವನ್ನ, ಹೃದಯವನ್ನ ಅಪಹರಿಸಿದ್ರು. ಅವರು ಬದುಕಿನುದ್ದಕ್ಕೂ ಕೂಡ ಕಾಂಚಾಣವನ್ನ, ಕಾಮವನ್ನ ಮುಟ್ಟದೆಯ, ಅಂಟಿಸ್ಕೊಳ್ದೆಯ ನಡೆದಂತಹ ಅಪರೂಪದ ಸಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದರೆ ದುರಂತ ಏನಪ್ಪಾ ಅಂದ್ರೆ, ಇವತ್ತು ಯಾವ ಸ್ವಾಮಿಗಳು ತಮ್ಮ ಜೀವನದುದ್ದಕ್ಕೂ ಕೂಡ ದುಡ್ಡನ್ನ ಮುಟ್ಲಿಲ್ವೋ, ದುಡ್ಡನ್ನ ಕಣ್ಣಿನಿಂದಲೂ ಕೂಡ ನೋಡ್ಲಿಲ್ವೋ, ಅಂತಹ ಸ್ವಾಮಿಗಳ ಹೆಸರಿನಲ್ಲಿ ವಿತ್ತಾಪಹರಣ ಕಾರ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಇದನ್ನ ನೋಡಿದ್ರೆ ತುಂಬಾ ಬೇಸರ ಆಗುತ್ತೆ. ಅದಿರ್ಲಿ, ಪರಮ ವಿರಕ್ತರು, ಆತ್ಮಜ್ಞಾನಿಗಳು, ಧರ್ಮಧ್ವಜ ಸ್ಥಾಪಕರು ಆದಂತಹ ಪರಮ ಪೂಜ್ಯ ಶ್ರೀಧರ ಸ್ವಾಮಿಗಳು ಒದ್ದೂರಿನಲ್ಲಿ ನೆಲೆಸಿ ಅದನ್ನ ವರದ ಪರ್ವನ್ನಾಗಿ ಮಾಡಿ ಭಕ್ತ ಜನರಿಗೆ ನಿಜವಾಗ್ಲೂ ಕೂಡ ಅವರು ವರದ ಪುರುಷರೇ ಆಗಿದ್ರು. ಈ ಮಹಾಮಹಿಮರ ಜೀವನ ಚರಿತ್ರೆಯನ್ನ, ಅವರ ಬಗ್ಗೆ ಸ್ಮರಣೆ ಮಾಡುವಂತಹ ಆ ಯೋಗ ಸೌಭಾಗ್ಯ ಸಿಕ್ಕಿರ್ತಕ್ಕಂಥದ್ದು ನನ್ನ ಭಾಗ್ಯವೇ ಸರಿ. ಇಂತಹ ಮಹಾಮಹಿಮರ ವಿಚಾರಧಾರೆಗಳನ್ನ, ತತ್ವಗಳನ್ನ ಈಗಿನ ಯುವಕ ಯುವತಿಯರಿಗೆ ಮುಟ್ಟಿಸಿ ಭಕ್ತ ಜನರ ದೈವ ಭಕ್ತಿಯನ್ನ, ಗುರುಭಕ್ತಿಯನ್ನ, ಧರ್ಮ ಶ್ರದ್ಧೆ ಸದಾಚಾರ ಸತ್ಯ ನಿಷ್ಠೆಗಳನ್ನ ಪ್ರಚೋದಿಸ್ತಕ್ಕಂಥದ್ದು ಒಂದೇ ನನ್ನ ಉದ್ದೇಶ ಅಂತ ಹೇಳ್ತಾ ಶ್ರೀಧರ ಸ್ವಾಮಿಗಳ ಬಗ್ಗೆ ಅವರ ಚರಿತ್ರೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಏನನ್ನು ಹೇಳ್ತಾ ಇಲ್ಲ,
ಅವನು ಏಳಿಸ್ತಾ ಇದ್ದಾನೆ, ನಾನು ಕೇವಲ ನಿಮಿತ್ತ ಮಾತ್ರ, ನಾನು ಪೋಸ್ಟ್ ಮ್ಯಾನ್ ಇದ್ದಾಗ ಅಷ್ಟೇಯ. ಪೋಸ್ಟ್ ಅವನದು, ಅವ ಯಾರಿಗ್ ಮುಟ್ಟಿಸ್ಬೇಕು ಅಂತ ಅವ ಅನ್ಕೊಂಡಿದ್ದಾನೋ ಅವರಿಗೆ ಅದು ಮುಟ್ತಾ ಇದೆ ಅಷ್ಟೇಯ, ಮುಟ್ಟಿಸುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ನಾವೇನು ಮಹಾರಾಷ್ಟ್ರ ಅಂತ ಏನ್ ಕರಿತೇವೆ, ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿರ್ತಕ್ಕಂತಹ ನಾಂದೇಡ ಜಿಲ್ಲೆಯಲ್ಲಿ ದೇಗಲೂರು ಅನ್ನುವಂತಹ ಒಂದು ಗ್ರಾಮ ಇದೆ. ಈ ಊರಿನಲ್ಲಿ ಪತಕಿ ಎನ್ನುವಂತಹ ಅಡ್ಡ ಹೆಸರಿನ ಬ್ರಾಹ್ಮಣ ಮನೆತನಕ್ಕೆ ಸೇರಿರ್ತಕ್ಕಂಥವರು ಶ್ರೀಧರ ಸ್ವಾಮಿಗಳು. ಆ ಬ್ರಾಹ್ಮಣ ಮನೆತನಕ್ಕೆ ಸೇರಿದಂತಹ ಮನೆತನದಲ್ಲಿ ಶ್ರೀಧರ ಸ್ವಾಮಿಗಳ ಜನನ ಆಗುತ್ತೆ. ಇವರ ಮನೆ ದೇವರು ತಿರುಪತಿ ವೆಂಕಟೇಶ್ವರ ಸ್ವಾಮಿ. ಪತಕಿ ವಂಶದ ಶ್ರೀ ನಾರಾಯಣರಾಯರು ಹಾಗೂ ಕಮಲಾಬಾಯಿ ಅವರಿಗೆ 4ನೇ ಮಗುವಾಗಿ ಶ್ರೀಧರ ಸ್ವಾಮಿಗಳು ಹುಟ್ಟುತ್ತಾರೆ. ನಾರಾಯಣರಾಯರಿಗೆ ಮೊದಲು ತ್ರಯಂಬಕ ಅನ್ನುವಂತಹ ಮಗ ಹುಟ್ಟಿರ್ತಾನೆ. ಅದಾದ್ಮೇಲೆ ಗೋವಿಂದ ಅನ್ನುವಂತಹ ಇನ್ನೊಬ್ಬ ಮಗ, 2ನೇ ಮಗನಾಗಿ ಗೋವಿಂದ ಅನ್ನುವಂಥವ್ರು ಹುಟ್ಟುತ್ತಾರೆ. ಗೋವಿಂದ ಅನ್ನುವಂಥವ್ರು 3ನೇ ವಯಸ್ಸಿನಲ್ಲೇ ಅನಾರೋಗ್ಯದ ಕಾರಣದಿಂದ ಅವರು ಮೃತರಾಗ್ತಾರೆ. ಆಮೇಲೆ 3ನೇ ಪುತ್ರವಾಗಿ ಮಗಳು ಗೋದಾವರಿ ಎನ್ನುವಂತಹ ಮಗಳು ಹುಟ್ಟುತ್ತಾರೆ. ಆ ಮಗಳು 8 ವರ್ಷ ತುಂಬ್ತಾ ಇದ್ದಂತೆ, ಆಗ ಬಾಲ್ಯ ವಿವಾಹ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಮದುವೆ ಆಗುತ್ತೆ. 3 ಮಗು ಆಗಿರುತ್ತೆ. ಆ ಸಂದರ್ಭದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ವಿದ್ವಾಂಸರು ಒಬ್ರು ನಾರಾಯಣರಾಯರ ಮನೆಗೆ ಬರ್ತಾರೆ. ನಾರಾಯಣರಾಯರ ಮನೆಗೆ ಬಂದು ಅವರ ನಾರಾಯಣರಾಯರು ಮತ್ತು ಅವರ ಧರ್ಮಪತ್ನಿಯಾಗಿರ್ತಕ್ಕಂತಹ ಕಮಲಾಬಾಯಿ ಅವರ ಕುಂಡಲಿಯನ್ನ, ಜಾತಕವನ್ನ ನೋಡ್ತಾರೆ. ಜಾತಕವನ್ನ ನೋಡಿ ಪರೀಕ್ಷೆಯನ್ನ ಮಾಡಿ ಅವ್ರು ಹೇಳ್ತಾರೆ, ವಿದ್ವಾಂಸರು, ನಾರಾಯಣರಾಯರೇ, ನನಗೆ ಕಂಡು ಬಂದಂತಹ ಒಂದು ಸತ್ಯ ಸಂಗತಿ ಏನಪ್ಪಾ ಅಂದ್ರೆ, ಒಂದು ಸರ್ಪ ಶಾಪ ಇರೋದ್ರಿಂದ ನಿಮ್ಮ ಸಂತತಿ ನಡೆಯೋದಿಲ್ಲ. ಆದ್ರೆ ನಿಮಗೆ ಇನ್ನೊಂದು ಪುತ್ರ ವಿಯೋಗ ಇದೆ, ಪುತ್ರ ಯೋಗ ಇದೆ. ಆ ಪುತ್ರ ಯೋಗದಿಂದ ಅವರು ಹುಟ್ಟತಕ್ಕಂತಹ 4ನೇ ಮಗು ಮಹಾಪುರುಷನಾಗಿ ನಿಮ್ಮ ವಂಶವನ್ನ ಉದ್ಧಾರ ಮಾಡ್ತಾನೆ. ಹಾಗಾಗಿ ನೀವು ಶ್ರೀ ದತ್ತ ಕ್ಷೇತ್ರವಾಗಿರ್ತಕ್ಕಂತಹ ಗಾಣಗಾಪುರಕ್ಕೆ ಹೋಗಿ ಅಲ್ಲಿ ದತ್ತಾತ್ರೇಯನ ಸೇವೆಯನ್ನ ಮಾಡಿ ಅಂತೇಳಿ ವಿದ್ವಾಂಸರು ಸಲಹೆಯನ್ನ ಕೊಡ್ತಾರೆ. ಸಲಹೆಯನ್ನ ಸ್ವೀಕರಿಸಿದಂತಹ ನಾರಾಯಣರಾಯರು ತಮ್ಮ ಪತ್ನಿಯೊಡನೆ ಗಾಣಗಾಪುರಕ್ಕೆ ಹೋಗಿ ಕೆಲವು ಕಾಲ ಅಲ್ಲಿದ್ದು ವ್ರತಾದಿಗಳನ್ನ, ಉಪವಾಸವನ್ನ ಮಾಡಿ ಭಜನೆಗಳಿಂದ ಶ್ರೀ ದತ್ತಾತ್ರೇಯನ ಸೇವೆಯನ್ನ ಮಾಡಿ ಮತ್ತೆ ಹಿಂದಿರುಗ್ತಾರೆ. ಆ ಗಾಣಗಾಪುರದಿಂದ ಹಿಂದಿರುಗದ ಸ್ವಲ್ಪ ಕಾಲದಲ್ಲಿ ಕಮಲಾಬಾಯಿ ಅವರು ಗರ್ಭಿಣಿಯಾಗ್ತಾರೆ. ಗರ್ಭಿಣಿಯಾದಾಗ ಕಮಲಾಬಾಯಿ ಅವರ ತಾಯಿಯ ಊರು ನಮ್ಮ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಯ ಲಾರ್ಡ್ ಚಿಂಚೋಳಿ ಅನ್ನುವಂತ ಗ್ರಾಮಕ್ಕೆ ಇವರು ಗರ್ಭಿಣಿ ಆದ ಮೇಲೆ ಇವರು ತಾಯಿ ಮನೆಗೆ ಬರ್ತಾರೆ. ಎಲ್ಲಿಗೆ? ಗುಲ್ಬರ್ಗ ಜಿಲ್ಲೆಯ ಲಾರ್ಡ್ ಚಿಂಚೋಳಿ ಅನ್ನುವಂತ ಗ್ರಾಮಕ್ಕೆ ಬರ್ತಾರೆ. ಕಾಕತಾಳೀಯವೋ ಅಥವಾ ಭಗವಂತನ ಸಂಕಲ್ಪವೋ ಗೊತ್ತಿಲ್ಲ, ಲಾರ್ಡ್ ಚಿಂಚೋಳಿಯಲ್ಲಿ ಅವತ್ತು ಶ್ರೀ ದತ್ತ ಜಯಂತಿ ಉತ್ಸವ ವಿಜೃಂಭಣೆಯಿಂದ ನಡೀತಾ ಇರುತ್ತೆ. ಪ್ರತಿ ವರ್ಷ ದತ್ತ ಜಯಂತಿ ಮಾರ್ಗಶೀರ ಪೂರ್ಣಿಮೆ ಎಂದು ಬರ್ತದೆ. ಈಗ ಮೊನ್ನೆ ದತ್ತ ಜಯಂತಿ ನಡೆದಿದೆ. ಆ ದತ್ತ ಜಯಂತಿಯ ದಿನ ಆ ಗ್ರಾಮದಲ್ಲಿ, ಲಾರ್ಡ್ ಚಿಂಚೋಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಆಚರಣೆಯನ್ನ ಮಾಡ್ತಿದ್ರಂತೆ. ಅವತ್ತು ಎಲ್ಲೆಡೆ ದಿಗಂಬರ ದಿಗಂಬರ, ಶ್ರೀಪಾದ ವಲ್ಲಭ ದಿಗಂಬರ ಅನ್ನುವಂತಹ ಭಜನೆ ವ್ಯಾಪ್ಸಿರುತ್ತಂತೆ. ಆ ವ್ಯಾಪ್ಸಿರುವಾಗ ಸಂಜೆ ಗೋಧೂಳಿ ಲಗ್ನದಲ್ಲಿ ಏನ್ ಮಾಡ್ತಾರಂತೆ, ಆ ಊರಿನಲ್ಲಿ ದತ್ತನ ಪಲ್ಲಕ್ಕಿಯನ್ನ ಉತ್ಸವ ರೀತಿಯಲ್ಲಿ ಆ ಊರಿನ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಮಾಡ್ತಾರಂತೆ. ಈ ಉತ್ಸವ ದೇವಸ್ಥಾನದಿಂದ ಹೊರಟು ಮೆರವಣಿಗೆ ಬರುತ್ತೆ. ಮೆರವಣಿಗೆ ಎಲ್ಲಿಗೆ ಬರುತ್ತೆ ಅಂದ್ರೆ ಕಮಲಾಬಾಯಿ ಅವರು ವಾಸವಾಗಿದ್ದಂತಹ ಮನೆಯ ಮುಂದೆ ಬರುತ್ತೆ. ಮನೆಯ ಮುಂದೆ ಬಂದು ಅಲ್ಲಿ ಮಂಗಳಾರತಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಸಮಯಕ್ಕೆ ಸರಿಯಾಗಿ ಕೀಲಕ ಸಂವತ್ಸರದ ಮಾರ್ಗಶೀರ ಶುದ್ಧ ಪೂರ್ಣಿಮೆ ಸೋಮವಾರ ದಿನಾಂಕ 7/12/1908 ರಾತ್ರಿ 7:20 ಸರಿಯಾಗಿ ಕಮಲಾಬಾಯಿ ಅವರಿಗೆ ಪುತ್ರೋತ್ಸವವಾಗುತ್ತೆ. ಈ ಪುತ್ರನೇ ಶ್ರೀಧರ ಸ್ವಾಮಿಗಳು. ಇಂದಿಗೂ ಕೂಡ ಶ್ರೀಧರ ಸ್ವಾಮಿಗಳ ಭಕ್ತರು ಅವರನ್ನ ದತ್ತಾತ್ರೇಯನ ಅವತಾರ ಅಂತಲೇ ನಂಬಿದ್ದಾರೆ, ಹಾಗೆ ಅವರನ್ನ ಕರೀತಾರೆ ಕೂಡ. ಇವರ ಬಾಲ್ಯವನ್ನ ನೋಡೋದಾದ್ರೆ ತಂದೆ ತಾಯಿಗಳು ಗಾಣಗಾಪುರದಲ್ಲಿ ದತ್ತಾತ್ರೇಯ ಶ್ರೀಧರ ಸ್ವಾಮಿಗಳು ಮಗುವಿದ್ದಾಗ್ಲೇ ತಂದೆ ನಾರಾಯಣರಾಯರು ತೀರ್ಕೋತಾರೆ. ಶ್ರೀಧರ ಸ್ವಾಮಿಗಳಿಗೆ 3 ವರ್ಷ ಇರಬೇಕಾದ್ರೆ ಮನೆಯ ಯಜಮಾನ ತೀರ್ಕೊಂಡಾಗ ಸಾಮಾನ್ಯವಾಗಿ ಸಂಸಾರಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ. ಹಿರಿಯ ಮಗ ಚಿಕ್ಕ ವಯಸ್ಸಿನಲ್ಲೇ ತ್ರಯಂಬಕ ಗತ್ಯಂತರ ಇಲ್ಲದೆ
ವಿದ್ಯಾಭ್ಯಾಸವನ್ನ ನಿಲ್ಲಿಸಿ ಯಾವುದೋ ಒಂದು ನೌಕರಿಗೆ ಸೇರ್ಬೇಕಾಗತ್ತೆ. ಮನೆಯಲ್ಲಿ ನಡೀತಕ್ಕಂತ ಪೂಜೆ ಭಜನೆ ಎಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇರುತ್ತೆ. ಅವರ ದೊಡ್ಡಪ್ಪ ಆಗಿರ್ತಕ್ಕಂತಹ ಗೋವಿಂದರಾಯರ ಮನೆಯಲ್ಲಿ ಪ್ರತಿ ದ್ವಾದಶಿಯ ದಿನ ಶ್ರೀರಾಮ ದೇವರಿಗೆ ತುಳಸಿ ಸಹಸ್ರನಾಮಾರ್ಚನೆ ಅನ್ನ ಸಂತರ್ಪಣೆ ಇವೆಲ್ಲವೂ ಕೂಡ ಇಂದಿನಿಂದಲೂ ಕೂಡ ನಡ್ಕೊಂಡು ಬರ್ತಾ ಇರತ್ತೆ. ಈ ಪೂಜೆಯನ್ನ ಬಾಲಕ ಶ್ರೀಧರರು ವಹಿಸ್ಕೊಂಡು ಮಾಡ್ತಾ ಇರ್ತಾರೆ. ಹೀಗೆ ಮನೆಯ ಪರಿಸರದಿಂದ ಬಾಲ್ಯದಲ್ಲಿಯೇ ಶ್ರೀಧರ ಸ್ವಾಮಿಗಳ ಮನಸ್ಸಿನ ಮೇಲೆ ಸನಾತನ ಧರ್ಮದ ಸಂಸ್ಕಾರ ಮೂಡುತ್ತೆ. ರಾಮ ಭಜನೆ ದತ್ತ ಜಯಂತಿಯಲ್ಲಿ ಹರಿಕೀರ್ತನೆಗಳನ್ನ ಮಾಡ್ತಕ್ಕಂಥದ್ದು ಅವರಿಗೆ ತುಂಬಾ ಇಷ್ಟ ಆಗಿರ್ತಕ್ಕಂಥ ಕೆಲಸಗಳಾಗಿರುತ್ತೆ. ಹಾಗಾಗಿ ಶ್ರೀಧರರು ಇದ್ದದ್ದು ಹೈದರಾಬಾದ್ನಲ್ಲಿ. ಅಲ್ಲಿ ಹುಸೇನಿ ಆಲಂ ಅನ್ನುವಂತಹ ಪ್ರದೇಶದಲ್ಲಿ ನಾರಾಯಣ ಬುವಾ ಅನ್ನುವಂತಹ ರಾಮದಾಸಿ ಮಹಾರಾಜರ ಒಂದು ಮಠ ಇರುತ್ತೆ ಇವರ ಮನೆಯ ಸಮೀಪದಲ್ಲಿ. ಅವರು ಸಮರ್ಥ ರಾಮದಾಸರ ಸಂಪ್ರದಾಯದವರು. ಸಜ್ಜನಗಡದಲ್ಲಿ ಸುಮಾರು 12 ವರ್ಷಗಳ ಕಾಲ ತಪಸ್ಸನ್ನ ಮಾಡಿರ್ತಕ್ಕಂಥವ್ರು. ತುಂಬಾ ಸಾತ್ವಿಕರು, ತಪಸ್ವಿಗಳಾಗಿರ್ತಾರೆ. ಈ ಬಾಲಕ ಶ್ರೀಧರರಿಗೆ ಹೇಗೋ ಆ ನಾರಾಯಣ ಬುವಾ ಅವರ ಪರಿಚಯ ಆಗುತ್ತೆ. ಪರಿಚಯ ಆದ್ಮೇಲೆ ಅವರ ಮನೆಯಲ್ಲಿ ನಡೀತಕ್ಕಂತ ಆ ಮಠದಲ್ಲಿ ನಡೀತಕ್ಕಂತ ಭಜನೆ ಕೀರ್ತನೆ ಮೊದಲಾದ ಕಾರ್ಯಕ್ರಮಗಳಿಗೆ ಶ್ರೀಧರ ಸ್ವಾಮಿಗಳು ಹೋಗ್ತಾ ಇರ್ತಾರೆ. ಶ್ರೀಧರ ಸ್ವಾಮಿಗಳು ಯಾವಾಗ್ಲೂ ಆಡ್ಕೊಳ್ತಾ ಇದ್ದಂತಹ ಒಂದು ಪದ್ಯ ಏನಪ್ಪಾ ಅಂದ್ರೆ ಅದು ಮರಾಠಿ ಭಾಷೆಯಲ್ಲಿದೆ. ಮರಾಠಿನಲ್ಲಿ ಘಟಿಕಾಗೇಲಿ ಪಳೆಗೇಲಿ ತಾಸವಾಜೆ ಜನಾಣ ಆಯುಷ್ಯಾಚ ನಾಶವೋತೋ ರಾಮ ಕಾರೇ ಮಣನ. ಅಂದ್ರೆ ಗಳಿಗೆ ನಿಮಿಷ ಕಳೆದೋಗ್ತಾ ಇದೆ, ಗಂಟೆ ಜನ ಅಂತ ಇದೆ, ಆಯಸ್ಸು ಸುಮ್ಮನೆ ಕಳೆದೋಗ್ತಾ ಇದೆ, ಆದರೆ ರಾಮ ಅನ್ನುವಂತಹ ನಾಮವನ್ನ ಯಾಕೆ ಹೇಳೋದಿಲ್ಲ ಅನ್ನುವಂಥದ್ದು ಅದರ ಅರ್ಥ ಕನ್ನಡದಲ್ಲಿ. ಹೀಗೆ ಶ್ರೀಧರ ಸ್ವಾಮಿಗಳ ವಿದ್ಯಾಭ್ಯಾಸ ಕ್ರಮವಾಗಿ ಒಂದು ಕಡೆ ನಡೆಯೋದಿಲ್ಲ. ಕುಟುಂಬದಲ್ಲಿ ಹಲವಾರು ಸಮಸ್ಯೆಗಳು ಇರೋದ್ರಿಂದ ಅದರ ಜೊತೆಗೆ ಆ ಕುಟುಂಬಕ್ಕೆ ಯಾರು ಕೂಡ ಮಾರ್ಗದರ್ಶನ ಮಾಡ್ತಕ್ಕವರು ನೆರವಾಗ್ತಕ್ಕವರು ಯಾರು ಕೂಡ ಉಳಿಯೋದಿಲ್ಲ. ಹಾಗಾಗಿ ಶ್ರೀಧರ ಸ್ವಾಮಿಗಳ ವಿದ್ಯಾಭ್ಯಾಸ ಕ್ರಮವಾಗಿ ನಡೆಯೋದಿಲ್ಲ. ಆದ್ರೂ ಕೂಡ ವಿದ್ಯೆಯನ್ನ ಕಲಿಬೇಕು ಅನ್ನುವಂತಹ ತೀವ್ರವಾಗಿರ್ತಕ್ಕಂತಹ ಬಯಕೆ ಇದ್ದುದರಿಂದ ಶ್ರೀಧರ ಸ್ವಾಮಿಗಳು SSLC ವರೆಗೂ ಕೂಡ ಶಿಕ್ಷಣವನ್ನ ಕಷ್ಟಪಟ್ಟು ಮಾಡ್ತಾರೆ. ಶ್ರೀಧರ ಸ್ವಾಮಿಗಳ ಪ್ರಾಥಮಿಕ ವಿದ್ಯಾಭ್ಯಾಸ ಹೈದರಾಬಾದಿನ ವಿವೇಕವರ್ಧಿನಿ ಶಾಲೆಯಲ್ಲಿ ನಡೆಯುತ್ತೆ. ಮರಾಠಿ ಭಾಷೆಯಲ್ಲಿ 5ನೇ ತರಗತಿಯವರೆಗೆ ಅಲ್ಲಿ ಶ್ರೀಧರ ಸ್ವಾಮಿಗಳು ಓದ್ತಾರೆ. ಹೀಗೆ ವಿದ್ಯಾಭ್ಯಾಸ ಮಾಡುವಾಗ ಅವರನ್ನ ನೋಡ್ಕೊಳ್ತಾ ಇದ್ದಂತಹ ಅವರ ದೊಡ್ಡಪ್ಪ ಗೋವಿಂದರಾಯರು ದೇಹವನ್ನ ತ್ಯಜಿಸ್ತಾರೆ. ಆ ಸಮಯದಲ್ಲಿ ಇವರ ದೊಡ್ಡಣ್ಣ ತ್ರಯಂಬಕ ಅವರು ಕೂಡ ಜ್ವರದಿಂದ ಹಾಸಿಗೆಯನ್ನ ಹಿಡಿದಿರ್ತಾರೆ. ಗೋವಿಂದರಾಯರ ಉತ್ತರ ಕ್ರಿಯೆ ಎಲ್ಲವನ್ನ ಶ್ರೀಧರ ಸ್ವಾಮಿಗಳೇ ಮಾಡ್ತಾರೆ. ಸ್ವಲ್ಪ ದಿನಗಳಾದ ಮೇಲೆ ಜ್ವರದಿಂದ ಪೀಡಿತನಾಗಿದ್ದಂತಹ ಶ್ರೀಧರ ಸ್ವಾಮಿಗಳ ಅಣ್ಣ ತ್ರಯಂಬಕ ಅವರು ಕೂಡ ದೇಹವನ್ನ ತ್ಯಜಿಸ್ಬಿಡ್ತಾರೆ. ಮನೆಗೆ ಆಧಾರ ಆಗಿದ್ದಂತಹ ಹಿರಿಯ ಮಗನ ಮರಣದಿಂದ ಶ್ರೀಧರ ಸ್ವಾಮಿಗಳ ತಾಯಿ ಕಮಲಾಬಾಯಿಯವರು ದುಃಖದಿಂದ ಗೋಳಾಡ್ತಾರೆ. ಅವರನ್ನ ಶ್ರೀಧರ ಸ್ವಾಮಿಗಳೇ ಒಳ್ಳೆಯ ಮಾತುಗಳಿಂದ ವೇದಾಂತದ ನುಡಿಗಳಿಂದ ಅವರಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಇದೊಂದು ಅಚ್ಚರಿಯ ಸಂಗತಿ ಎನ್ನಬಹುದು. ಶ್ರೀಧರ ಸ್ವಾಮಿಗಳು ಆ ಚಿಕ್ಕ ವಯಸ್ಸಿನಲ್ಲಿ ತನ್ನ ತಾಯಿಗೆ ಹೇಳ್ತಕ್ಕಂತಹ ಸಾಂತ್ವನದ ನುಡಿಗಳು ಮುಂದೆ ಶ್ರೀಧರ ಸ್ವಾಮಿಗಳು ಸ್ಮರಿಸಿದ್ದುಂಟು. ಅವರ ಪ್ರವಚನಗಳಲ್ಲಿ ನಮ್ಗೆ ಸಿಗುತ್ತೆ. ಅವರು ಹೇಳ್ತಾ ಇದ್ರಂತೆ ಶ್ರೀಧರ ಸ್ವಾಮಿಗಳವರ ತಾಯಿಗೆ, ಅಮ್ಮ, ಅಣ್ಣನಲ್ಲಿ ನೀನು ಪ್ರೀತಿಸ್ತಕ್ಕಂಥ ವಸ್ತು ಯಾವುದು? ನೀನು ಪ್ರೀತಿಸ್ತಕ್ಕಂಥದ್ದು ಅವನ ಆತ್ಮವನ್ನ. ಆತ್ಮಕ್ಕೆ ಯಾವುದೇ ಹುಟ್ಟು ಸಾವುಗಳಿಲ್ಲ. ಅದು ಆತ್ಮ ಹುಟ್ಟು ಸಾವನ್ನ ಮೀರಿರ್ತಕ್ಕಂಥದ್ದು. ಅದು ಹಿಂದೆಯೂ ಇತ್ತು, ನಾಳೆಯೂ ಇರುತ್ತೆ, ಅದು ಯಾವಾಗ್ಲೂ ಇದ್ದೇ ಇರುತ್ತೆ. ಹುಟ್ಟು ಸಾವುಗಳಿರ್ತಕ್ಕಂಥದ್ದು ಈ ಶರೀರಕ್ಕೆ. ಶರೀರ ಅಂದ್ರೆ ಪಂಚಭೂತಗಳ ಸಮುದಾಯ. ಇದು ಈ ಭೂಮಿ, ನೀರು, ಗಾಳಿ, ಅಗ್ನಿ, ಆಕಾಶ, ಏನ್ ಈ ಪಂಚಭೂತಗಳಿದ್ದಾವೆ, ಈ ಪಂಚಭೂತಗಳು, ಈ ಶರೀರ, ಈ ಪಂಚಭೂತಗಳಲ್ಲಿ ಸೇರ್ತಕ್ಕಂಥದ್ದೇ ಸಾವು. ಹಾಗಾಗಿ ಪರಮಾತ್ಮನ ಇಚ್ಛೆಯಂತೆ ಈ ಪಂಚಭೂತಗಳೇ ಒಂದು ಆಕೃತಿಯಲ್ಲಿ ಸೇರ್ಕೊಂಡ್ರೆ ಅದು ಶರೀರ ಆಗುತ್ತೆ. ಈ ಶರೀರದ ಸಂಬಂಧವೇ ಹುಟ್ಟು. ಅಣ್ಣನ ಆತ್ಮಕ್ಕೆ ಮರಣ ಅಂತಕ್ಕಂಥದ್ದಿಲ್ಲ. ನೀನು ಇದಕ್ಕಾಗಿ ಅಳಬಾರದು ಅಂತ 10-12 ವರ್ಷದ ಹುಡುಗ ಶ್ರೀಧರ ಸ್ವಾಮಿಗಳು ತಮ್ಮ ತಾಯಿಗೆ ಹೇಳ್ತಾರೆ. ಅಂದ್ರೆ ಆ ವಯಸ್ಸಿಗೆ ಅದೆಷ್ಟು ಬುದ್ಧಿ ಪಕ್ವತೆ ಇತ್ತು, ಅದೆಷ್ಟು ಸಾಧನಾ ಪಥದಲ್ಲಿ ಇದ್ರು ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಕೆಲವು ತಿಂಗಳು ಕಳೆಯುತ್ತೆ. ಕೆಲವು ತಿಂಗಳು ಆದ್ಮೇಲೆ
ಇದ್ದಂತಹ ಶ್ರೀಧರ ಸ್ವಾಮಿಗಳ ಅಕ್ಕ ಗೋದಾವರಿ ಅವರು ಕೂಡ ದೇಹವನ್ನ ತ್ಯಜಿಸಿಬಿಡ್ತಾರೆ ಅನಾರೋಗ್ಯದ ದೃಷ್ಟಿಯಿಂದ. ಈಗ ಶ್ರೀಧರ ಸ್ವಾಮಿಗಳ ತಾಯಿಯಾಗಿರ್ತಕ್ಕಂತಹ ಕಮಲಾಬಾಯಿ ಅವರ ದುಃಖಕ್ಕೆ ಪಾರವೇ ಇರೋದಿಲ್ಲ. ಶ್ರೀಧರ ಸ್ವಾಮಿಗಳಿಗೆ ಸಮಾಧಾನ ಮಾಡೋದಿಕ್ಕೆ ತಮ್ಮ ತಾಯಿಗೆ ಆಗೋದಿಲ್ಲ. ಹೇಗೋ ಸ್ವಲ್ಪ ದಿನ ಕಳೆಯುತ್ತೆ. ಕಳೆದು ಆಗ ಕಮಲಾಬಾಯಿ ಅವರಿಗೆ ತಮ್ಮ ಮರಣದ ಕಾಲ ಹತ್ರ ಬಂತು ಅಂತ ಅವರಿಗೆ ತೋರುತ್ತೆ. ಆಗ ಶ್ರೀಧರ ಸ್ವಾಮಿಗಳ ಕೈಯನ್ನ ಇಟ್ಕೊಂಡು ಅವರ ತಾಯಿ ಕಮಲಾಬಾಯಿ ಅವರು ಹೇಳ್ತಾರೆ, ಶ್ರೀಧರ, ನಮ್ಮ ಪುರೋಹಿತರು ಹೇಳ್ದಂತಹ ಆ ಮಾತು ಇವತ್ತು ನನಗೆ ಸತ್ಯ ಅನಿಸ್ತಾ ಇದೆಯಪ್ಪ. ನಮ್ಮ ವಂಶದಲ್ಲಿ ಸರ್ಪದೋಷ ಇರೋದ್ರಿಂದ ಯಾರೂ ಕೂಡ ಉಳಿಯೋದಿಲ್ಲ. ಉಳಿತಕ್ಕಂತ ಒಬ್ಬನೇ ಒಬ್ಬ ಮಗ ಕೀರ್ತಿಶಾಲಿ ಆಗ್ತಾನೆ ಅಂತ ಅವತ್ತೇ ಹೇಳಿದ್ರಪ್ಪ. ಹಾಗಾಗಿ ನಮ್ಮ ವಂಶವನ್ನ ಉಳಿಸ್ತಕ್ಕಂಥವನು, ನಮ್ಮ ಹೆಸರನ್ನ ಉಳಿಸ್ತಕ್ಕಂಥವನು ನೀನೇ. ಇನ್ನು ಮೇಲೆ ನಿನ್ನ ತಾಯಿ ಒಬ್ಬಳಲ್ಲ, ಲೋಕದಲ್ಲಿರ್ತಕ್ಕಂಥ ಎಲ್ಲಾ ಸ್ತ್ರೀಯರು ನಿನ್ನ ತಾಯಂದ್ರಿ ಅಂತ ನೀನು ತಿಳಿಬೇಕು. ಇದರಿಂದಲೇ ನಿನಗೆ ಶ್ರೇಯಸ್ಸಾಗತ್ತಪ್ಪ ಅಂತ ಶ್ರೀಧರ ಸ್ವಾಮಿಗಳ ತಾಯಿ ಶ್ರೀಧರ ಸ್ವಾಮಿಗಳಿಗೆ ಹೇಳಿರ್ತಾರಂತೆ. ಆಗ ಶ್ರೀಧರ ಸ್ವಾಮಿಗಳು, ಆಯ್ತು ತಾಯೇ, ಖಂಡಿತವಾಗಿ ನಾನು ಹಾಗೆ ನಡ್ಕೋತೀನಿ ಅಂತ ಶ್ರೀಧರ ಸ್ವಾಮಿಗಳು ತನ್ನ ತಾಯಿಗೆ ವಚನ ಕೊಟ್ಟಿರ್ತಾರಂತೆ. ಸ್ವಲ್ಪ ಸಮಯ ಆದ್ಮೇಲೆ ಕಮಲಾಬಾಯಿ ಅವರು ಇಹಲೋಕದ ಯಾತ್ರೆಯನ್ನ ಮುಗಿಸ್ತಾರೆ. ಯಾರೂ ಇರೋದಿಲ್ಲ ಶ್ರೀಧರ ಸ್ವಾಮಿಗಳಿಗೆ. ನೆರೆಹೊರೆಯವರ ನೆರವಿನಿಂದ ಶ್ರೀಧರ ಸ್ವಾಮಿಗಳು ತನ್ನ ತಾಯಿಯ ಅಂತ್ಯಕ್ರಿಯೆಯನ್ನ ವಿಧಿವತ್ತಾಗಿ ಮಾಡ್ತಾರೆ. 12 ವರ್ಷದ ಬಾಲಕನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಅಣ್ಣನಿಲ್ಲ, ಅಕ್ಕನಿಲ್ಲ, ದೊಡ್ಡಪ್ಪನೂ ಇಲ್ಲ. ಮನೇಲಿರ್ತಕ್ಕಂಥ ಸಾಮಾನುಗಳನ್ನ ಕಳ್ಳರು ಒಯ್ತಾರೆ, ಕದಿತಾರೆ, ಕಳತನ ಮಾಡ್ತಾರೆ. ಶ್ರೀಧರರಿಗೆ ಉಳಿದಿದ್ದು ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ಶ್ರೀರಾಮ ಜಯರಾಮ ಜಯ ಜಯರಾಮ, ಎರಡೇ ಮಂತ್ರ ಉಳಿದದ್ದು. ಈಗ ಶ್ರೀಧರರನ್ನ ವಿಚಾರಿಸ್ಕೊಳ್ತಕ್ಕವ್ರಿಲ್ಲ. ಅಯ್ಯೋ ಹಿಂಗಾಯ್ತಲ್ಲ ಅಂತೇಳಿ ಮುರುಕ ಪಡ್ತಕ್ಕಂಥವ್ರು ಯಾರು ಇಲ್ಲ. ಅಯ್ಯೋ ನೀನ್ ಊಟ ಮಾಡಿದ್ಯಪ್ಪ, ಊಟ ಮಾಡ್ತಾ ಇದ್ಯಾ, ಹಸಿವಾಗ್ತಾ ಇದ್ಯಾ ಅಂತ ಕೇಳ್ತಕ್ಕವರು ಇಲ್ಲ. 12 ವರ್ಷದ ಇನ್ನೊಬ್ಬ ಸಾಮಾನ್ಯ ಬಾಲಕ ಈ ಪರಿಸ್ಥಿತಿಗೆ ಏನಾದ್ರೂ ಸಿಕ್ಕಾಕೊಂಡಿದ್ರೆ ಅವನ ಪರಿಸ್ಥಿತಿ ಏನಾಗ್ತಾ ಇತ್ತು? ಹೊಟ್ಟೆಪಾಡಿಗೆ ಯಾರ ಮನೆಯಲ್ಲೋ ಕೆಲ್ಸಕ್ಕೆ ಸೇರಿ ಆಯುಷ್ಯನ ಕಳಿಬೇಕಾಗಿತ್ತೇನೋ, ಅಲ್ಲದೆ ಅಂತಹ ಹುಡುಗ ಹೋಟೆಲ್ಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ 3 ಕಾಸಿನ ಕೂಲಿಗಾಗಿ ದುಡಿಬೇಕಾಗಿತ್ತೇನೋ, ಅಥವಾ ಪೋಲಿ ಜನರ ಸಹವಾಸಕ್ಕೆ ಸಿಕ್ಕಿ ಸ್ವತಃ ಪೋಲಿ ಆಗ್ತಾ ಇದ್ನೇನೋ. ಆದರೆ ಶ್ರೀಧರ ಸ್ವಾಮಿಗಳು ಹಾಗಾಗ್ಲಿಲ್ಲ. ಯಾವ ರೀತಿ ಅಂದ್ರೆ ನೋಡಿ, ಚಿನ್ನವನ್ನ ಬೆಂಕಿಯಲ್ಲಿ ಕಾಯಿಸಿದ್ರು ಕೂಡ, ಬಡಿದ್ರು ಕೂಡ ಆ ಚಿನ್ನ ತನ್ನ ತನವನ್ನ ಕಳ್ಕೊಳ್ಳೋದಿಲ್ಲ. ಅದು ಇನ್ನೂ ಕೂಡ ಬೇಯಿಸ್ತಾ ಕಾಯಿಸ್ತಾ ಬಡಿತಾ ಇನ್ನೂ ಕೂಡ ಅದು ಹೆಚ್ಚಾಗಿ ಹೊಳೆಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾವ ರೀತಿ ತೆಂಗಿನ ಸಸಿಯನ್ನ ನೆಲದಲ್ಲಿ ಊತು ತುಳಿದ್ರು ಕೂಡ ಅದು ಸಿಹಿ ನೀರನ್ನ ಕೊಡೋದಕ್ಕಾಗಿ ಆಕಾಶವನ್ನ ಹರಡುತ್ತೋ, ಅದೇ ರೀತಿ ಮಾವಿನ ಮರದ ಕೊಂಬೆಗಳನ್ನ ಕಡಿದ್ರು ಕೂಡ ಅದು ಚೆನ್ನಾಗೆ ಚಿಗುರಿ ಒಂಬಣದ ಎಲೆಗಳನ್ನ ಚಿಗುರಿಸಿ ಸಿಹಿಯಾಗಿರ್ತಕ್ಕಂಥ ಹಣ್ಣುಗಳನ್ನೇ ಕೊಡುತ್ತೋ, ಅದೇ ರೀತಿ ನಮ್ಮ ಶ್ರೀಧರ ಸ್ವಾಮಿಗಳು ಎಷ್ಟೇ ಕಷ್ಟ ಬಂದ್ರೂ ಕೂಡ ಆ ಕಷ್ಟಗಳಿಂದ ಉತ್ಸಾಹ ಕುಂದಲಿಲ್ಲ. ಅವರ ಬುದ್ಧಿ ಅಡ್ಡದಾರಿಗೆ ತಿರುಗ್ಲಿಲ್ಲ. ವಿದ್ಯಾಭ್ಯಾಸವನ್ನ ಮಾಡಬೇಕು ಅನ್ನುವಂತಹ ತವಕ ಇಮ್ಮಡಿಸುತ್ತೆ ಒಂದು ಕಡೆ. ಇನ್ನೊಂದು ಕಡೆ ಆಧ್ಯಾತ್ಮ ಮಾರ್ಗದ ಇನ್ನೊಂದು ಮೆಟ್ಟಲನ್ನ ಶ್ರೀಧರ ಸ್ವಾಮಿಗಳು ಹತ್ತುತ್ತಾರೆ. ಬಾಲ್ಯದಲ್ಲಿ ಒದಗಿದಂತಹ ನಾನಾ ಬಗೆಯ ಕಷ್ಟಗಳೇ ಶ್ರೀಧರ ಸ್ವಾಮಿಗಳು ಸನ್ಯಾಸಿ ಆಗ್ಲಿಕ್ಕೆ ಕಾರಣ ಅಂತ ಸ್ವಲ್ಪ ಜನ ಹೇಳ್ಬಹುದು. ಆದರೆ ಈ ಮಾತಿನಲ್ಲಿ ಸತ್ಯ ಇಲ್ಲ. ಯಾಕೆಂದ್ರೆ ಶ್ರೀಧರ ಸ್ವಾಮಿಗಳ ಸ್ವಭಾವವೇ ಹುಟ್ಟಿದಂದಿನಿಂದ ವೇದಾಂತದ ಕಡೆಗಿರುತ್ತೆ, ಆಧ್ಯಾತ್ಮದ ಕಡೆಗಿರುತ್ತೆ. ಹಾಗಾಗಿ ಇದುವರೆಗೆ ನಾನೇನು ಹೇಳಿದ್ದೇನೆ ಅವರ ನಡತೆಯಿಂದ ಮುಂದಿನ ಚರಿತ್ರೆ ನಾನು ಹೇಳುವಂತದ್ದೇನು ಹೊರಟಿದ್ದೇನೆ ಮುಂದೆ ಹೇಳುವಂಥದ್ದು, ಅದರಿಂದ ಅವರ ಸಂಪೂರ್ಣವಾಗಿರ್ತಕ್ಕಂಥ ಅವರ ಸ್ವಭಾವ ಸ್ಪಷ್ಟ ಆಗುತ್ತೆ. ಇನ್ನ ಎಲ್ಲರನ್ನ ಕಳ್ಕೊಂಡಂತಹ ಶ್ರೀಧರರು ಅವರ ಚಿಕ್ಕಮ್ಮನ ಮನೆ ಇದ್ದದ್ದು ನಮ್ಮ ಕರ್ನಾಟಕದ ಗುಲ್ಬರ್ಗಾದಲ್ಲಿ ಶ್ರೀಧರ ಸ್ವಾಮಿಗಳ ಚಿಕ್ಕಮ್ಮ ಇರ್ತಾರೆ. ಅಲ್ಲಿಗೆ ಆ ಚಿಕ್ಕಮ್ಮ ಅವರ ಅಪೇಕ್ಷೆಯಂತೆ ಶ್ರೀಧರ ಸ್ವಾಮಿಗಳು ಕರ್ನಾಟಕಕ್ಕೆ ಬರ್ತಾರೆ, ಗುಲ್ಬರ್ಗಕ್ಕೆ. ಅಲ್ಲಿ ಇದ್ದು ಶ್ರೀಧರ ಸ್ವಾಮಿಗಳು 6ನೇ ತರಗತಿಗೆ ಸೇರಿ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ. ನಿತ್ಯವೂ ಕೂಡ ಸಂಧ್ಯಾ ವಂದನೆ ಮಾಡುವಂಥದ್ದು, ಜಪ ಸತ್ಸಂಗಗಳನ್ನ ಮಾಡುವಂಥದ್ದನ್ನ ಎಂತಹ ಕಷ್ಟ ಬಂದ್ರೂ ಕೂಡ ಅವರು ಬಿಡೋದೇ ಇಲ್ಲ. ಹೀಗಾಗಿ ಗುಲ್ಬರ್ಗದಲ್ಲಿ ನಡೀತಾ ಇದ್ದಂತಹ ಮಧ್ವನವಮಿ, ಶಂಕರ ಜಯಂತಿ ಉತ್ಸವಗಳಲ್ಲಿ ಇವರು ಸ್ವಯಂ ಸೇವಕರಾಗಿ ಅಲ್ಲಿ ಉತ್ಸಾಹದಿಂದ ಸೇರ್ಕೊಂಡು ಅಲ್ಲಿ ದುಡಿತಾ ಇರ್ತಾರೆ. ಹಾಗಾಗಿ ಒಂದು ಸಲ ಶ್ರೀ ಶಂಕರ ಜಯಂತಿಯ ಉತ್ಸವದ ಸಂದರ್ಭದಲ್ಲಿ ಶ್ರೀ ಶಂಕರ ಭಾಷ್ಯ ಗ್ರಂಥಗಳು ಅನ್ನುವಂತಹ ವಿಚಾರವಾಗಿ
ಒಬ್ಬ ಪಂಡಿತರಿಂದ ಗುಲ್ಬರ್ಗಾದಲ್ಲಿ ಪ್ರವಚನ ನಡೀತಾ ಇರುತ್ತೆ. ಆ ಪ್ರವಚನವನ್ನ ಕೇಳಿದಂತಹ ಶ್ರೀಧರರ ಮನಸ್ಸಿನ ಮೇಲೆ ಅಧಿಕವಾಗಿರತಕ್ಕಂತ ಪ್ರಭಾವ ಮೂಡುತ್ತೆ. ಶಂಕರಾಚಾರ್ಯರ ಅದ್ವೈತ ವೇದಾಂತದ ಕಡೆಗೆ ಮನಸ್ಸು ಒಲಿಯುತ್ತೆ. ಮನಸ್ಸಿನಲ್ಲಿ ಆಧ್ಯಾತ್ಮದ ತುಡಿತ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಮನೆಯಲ್ಲಿ ಚಿಕ್ಕಮ್ಮ ಭಗವದ್ಗೀತೆಯನ್ನು ಕೂಡ ಕಲಿಸ್ತಾ ಇರ್ತಾರೆ. ತಾನು ಕೂಡ ವೇದಾಂತದಲ್ಲಿ ಪಾರಂಗತನಾಗಿ ಅದನ್ನ ಪ್ರಚಾರ ಮಾಡಬೇಕು ಅನ್ನುವಂತಹ ಸಂಕಲ್ಪ ಅವರಿಗೆ ಅವತ್ತು ಬರುತ್ತೆ ಶ್ರೀಧರ ಸ್ವಾಮಿಗಳಿಗೆ. ಶ್ರೀಧರ ಸ್ವಾಮಿಗಳ ವೇದಾಧ್ಯಯನ ಮತ್ತು ಸಂಸ್ಕೃತ ಭಾಷೆ ಎಲ್ಲಿ ಅವ್ರು ಕಲ್ತರು ಅನ್ನುವಂಥದ್ದು ಅವರ ಚರಿತ್ರೆಯಲ್ಲಿ ಎಲ್ಲೂ ಕೂಡ ನಮಗೆ ಉಲ್ಲೇಖ ಸಿಗೋದಿಲ್ಲ, ಸರಿಯಾದ ದಾಖಲೆ ಸಿಗೋದಿಲ್ಲ. ಬಹುಶಃ ತನ್ನ ಶಾಲೆಯ ವಿದ್ಯಾಭ್ಯಾಸದ ಜೊತೆಗೆ ಖಾಸಗಿಯಾಗಿ ಇವರು ಅಭ್ಯಾಸವನ್ನ ಮಾಡಿರ್ಬೋದೇನೋ. 1923ನೇ ವರ್ಷಕ್ಕೆ ಶ್ರೀಧರ ಸ್ವಾಮಿಗಳಿಗೆ 15 ವರ್ಷ ತುಂಬುತ್ತೆ. ವಿದ್ಯಾಭ್ಯಾಸದ ಜೊತೆಗೆ ತಪಸ್ಸನ್ನ ಮಾಡಬೇಕು ಅನ್ನುವಂತ ಆಸೆ ಅವರಲ್ಲಿ ಪ್ರಬಲವಾಗಿರುತ್ತೆ. ಹಾಗಾಗಿ ಅಲ್ಲಿ ಗುಲ್ಬರ್ಗದ ಚಿಕ್ಕಮ್ಮನ ಮನೆಯಲ್ಲಿ ಇದಕ್ಕೆ ಯಾವುದೇ ಸೌಕರ್ಯ ಇಲ್ಲದೆ ಇರೋದ್ರಿಂದ, ಜೊತೆಗೆ ಯಾವ ಬಂಧುಗಳು ಕೂಡ ಇಲ್ಲದೆ ಇರೋದ್ರಿಂದ ತಾನು ಸ್ವತಂತ್ರವಾಗಿರ್ತಕ್ಕಂಥ ಸ್ಥಳಕ್ಕೆ ಹೋಗಬೇಕು ಅನ್ನುವಂಥದ್ದು ಶ್ರೀಧರ ಸ್ವಾಮಿಗಳ ಬಯಕೆ ಆಗುತ್ತೆ. ಹಾಗಾಗಿ ಗುಲ್ಬರ್ಗದಲ್ಲಿರ್ತಕ್ಕಂತಹ ಒಬ್ಬ ಮಹನೀಯರು ಪುಣೆಯಲ್ಲಿ ಒಂದು ಅನಾಥ ವಿದ್ಯಾರ್ಥಿ ಗೃಹ ನಿಲಯ ಇದೆ ಅಂತೇಳಿ ಅವರಿಗೆ ಮಾಹಿತಿಯನ್ನ ಕೊಡ್ತಾರೆ. ಅಲ್ಲಿಗೆ ನೀನು ಹೋಗೋದಾದ್ರೆ ನಿನಗೆ ನಾನು ಸಹಾಯ ಮಾಡ್ತೇನೆ ಅಂತಲೂ ಕೂಡ ಅವ್ರು ಹೇಳಿರ್ತಾರೆ. ಹಾಗಾಗಿ ಅದರಂತೆ ಆ ವಿದ್ಯಾರ್ಥಿ ಗೃಹದ ಸಂಚಾಲಕರಾಗಿರ್ತಕ್ಕಂತಹ ಶ್ರೀ ಕೇತಕರರು ಅನ್ನುವಂಥವರಿಗೆ ಆ ಮಹನೀಯರು ಒಂದು ಪತ್ರವನ್ನ ಬರೆದು ಶ್ರೀಧರ ಸ್ವಾಮಿಗಳಿಗೆ ಕೊಟ್ಟುತ್ತಾರೆ. ಈ ಪತ್ರವನ್ನ ತಕೊಂಡೋಗಿ ಅವರಿಗೆ ಕೊಡು, ನಿನ್ನನ್ನು ಅವರು ವಿದ್ಯಾರ್ಥಿ ಗೃಹಕ್ಕೆ ಸೇರಿಸ್ಕೊತಾರೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಕೊನೆಗೆ ಶ್ರೀಧರ ಸ್ವಾಮಿಗಳು ಚಿಕ್ಕಮ್ಮನ ಒಪ್ಪಿಗೆಯನ್ನ ಪಡೆದು ಪುಣೆಗೆ ಬರ್ತಾರೆ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಕಲೀಲಿಕ್ಕೆ. ಆ ವಿದ್ಯಾರ್ಥಿ ನಿಲಯ ಯಾರ್ದಪ್ಪ ಅಂದ್ರೆ ಲೋಕಮಾನ್ಯ ಬಾಲಗಂಗಾಧರನಾಥ ತಿಲಕರ್ ಅವರದು. ಅವರು ಅದನ್ನ ಸ್ಥಾಪನೆ ಮಾಡಿರ್ತಾರೆ. ಆ ಕಟ್ಟಡದ ಒಂದು ಸ್ಥಳದಲ್ಲಿ ಬರ್ದಿರ್ತಾರೆ, ಈ ಸಂಸ್ಥೆಯ ಉದ್ದೇಶಕ್ಕೆ ಅನುಗುಣವಾಗಿ ಒಬ್ಬ ವಿದ್ಯಾರ್ಥಿ ಏನಾದ್ರೂ ಸಿದ್ಧನಾಗಿ ಹೊರಟ ಅಂದ್ರೆ ಅವನು ಜಗತ್ತಿನ ನಾಯಕತ್ವವನ್ನ ವಹಿಸ್ತಾನೆ ಅಂತ ದಪ್ಪಕ್ಷರಗಳಲ್ಲಿ ಆ ಕಟ್ಟಡದ ಮೇಲೆ ಬರ್ದಿರ್ತಾರೆ. ಶ್ರೀಧರ ಸ್ವಾಮಿಗಳು ದಿನಾ ಅದನ್ನ ಓದ್ತಾ ಇರ್ತಾರಂತೆ. ದಿನಾ ಓದ್ದಾಗ್ಲೂ ಅವ್ರಿಗೊಂದು ರೀತಿ ಮೈ ರೋಮಾಂಚನ ಆಗ್ತಿತ್ತಂತೆ. ಆ ಮಾತು ಆ ಬರ್ದಿದ್ದಂತಹ ಆ ದಪ್ಪಕ್ಷರಗಳಲ್ಲಿ ಏನು ಬರ್ದಿದ್ರು, ಆ ಬರ್ದಿದ್ದಂತಹ ಆ ಅಕ್ಷರಗಳನ್ನ ನೋಡಿ ಶ್ರೀಧರ ಸ್ವಾಮಿಗಳ ಒಂದು ರೀತಿ ವಿಶೇಷವಾಗಿ ಆಕರ್ಷಣೆ ಮಾಡ್ತಾ ಇತ್ತಂತೆ ಅಂತ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ. ಹಲವಾರು ಪ್ರವಚನಗಳಲ್ಲಿ ಅದ್ ನಮಗ್ ಸಿಗುತ್ತೆ. ಅಲ್ಲಿಯ ನಿಯಮ ಪಾಲನೆ, ಅಲ್ಲಿಯ ಶಿಕ್ಷಣ ಕ್ರಮಗಳು ಶ್ರೀಧರ ಸ್ವಾಮಿಗಳಿಗೆ ತುಂಬಾ ಹಿಡಿಸುತ್ತೆ. ಸ್ವಲ್ಪ ದಿನಗಳಲ್ಲಿ ಆ ವಿದ್ಯಾರ್ಥಿ ನಿಲಯದಲ್ಲಿ ಎಲ್ಲರ ಪ್ರೀತಿಗೆ ಶ್ರೀಧರ ಸ್ವಾಮಿಗಳು ಪಾತ್ರರಾಗಿ ವಿದ್ಯಾರ್ಥಿ ನಿಲಯದಲ್ಲಿ ಯಾರಿಗಾದ್ರೂ ಅನಾರೋಗ್ಯ ಬಂದ್ರೆ ಅವರನ್ನ ಉಪಚಾರ ಮಾಡ್ತಕ್ಕಂಥದ್ದು, ಅವ್ರು ಏನು ಕೇಳದೇ ಇದ್ರು ಕೂಡ ತಾನಾಗಿ ಹೋಗಿ ಅವರಿಗೆ ಬೇಕಾಗಿರ್ತಕ್ಕಂತಹ ಸಹಾಯವನ್ನ ಮಾಡುವಂಥದ್ದು, ಅದ್ರ ಜೊತೆಗೆ ತನ್ನ ಜಪ ತಪಗಳನ್ನು ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈ ಸ್ವಭಾವ ಇರೋದ್ರಿಂದ ಶ್ರೀಧರ ಸ್ವಾಮಿಗಳನ್ನ ಎಲ್ಲರೂ ಕೂಡ ಅಲ್ಲಿ ಇಷ್ಟಪಡ್ತಾ ಇರ್ತಾರೆ. ಹಾಗಾಗಿ ಪ್ರೀತಿಯಿಂದ ಇವರ ಜಪ ತಪ ಪೂಜೆಯನ್ನ ನೋಡಿದಂತಹ ಆ ಗೃಹ ನೆಲದಲ್ಲಿ ಇರ್ತಕ್ಕಂತ ಎಲ್ಲರೂ ವಿದ್ಯಾರ್ಥಿಗಳು ಇವರನ್ನ ಶ್ರೀಧರ ಸ್ವಾಮಿಗಳು ಅಂತಲೇ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಒಂದು ಸಾರಿ ಪ್ರೌಢಶಾಲೆಯಲ್ಲಿ ಶ್ರೀಧರ ಸ್ವಾಮಿಗಳು ಓದಬೇಕಾದ್ರೆ ಒಂದು ಸಾರಿ ಉಪಾಧ್ಯಾಯರು ವಿದ್ಯಾರ್ಥಿಗಳನ್ನ ಕುರಿತು ಕೇಳ್ತಾರೆ, ನಿಮ್ಮ ಜೀವನದ ಗುರಿ ಏನು, ನಿಮ್ಮ ಜೀವನದ ಆಸೆ ಏನು ಅನ್ನೋದನ್ನ ನೀವೊಂದು ಕಾಗದದಲ್ಲಿ ಬರೆದು ನನಗೆ ಕೊಡಿ ಅಂತ ಉಪಾಧ್ಯಾಯರು ಹೇಳಿದಾಗ ಕೆಲವು ವಿದ್ಯಾರ್ಥಿಗಳು ತಾವು ಡಾಕ್ಟರ್ ಆಗ್ಬೇಕು, ಇನ್ನು ಕೆಲವೊಬ್ರು ಇಂಜಿನಿಯರ್ ಆಗ್ಬೇಕು ಅಂತ, ಇನ್ನು ಕೆಲವೊಬ್ರು ದೊಡ್ಡ ದೊಡ್ಡ ನೌಕರರಾಗಬೇಕು ಅಂತ ಆಸೆಗಳನ್ನ ಬರೆದು ಕೊಡ್ತಾರೆ. ಆದ್ರೆ ಶ್ರೀಧರ ಸ್ವಾಮಿಗಳು ಬರೆದು ಕೊಟ್ಟಂತದ್ದು ಹೀಗೆ, ಅವ್ರು ಇಂಗ್ಲಿಷ್ ನಲ್ಲಿ ಬರೀತಾರೆ, ಟು obtain complete grace of God and serve the mankind is the goal of my life ಅಂತ. ಅಂದ್ರೆ ಪರಮಾತ್ಮನ ಸಂಪೂರ್ಣ ಕೃಪೆಯನ್ನ ಪಡೀತಕ್ಕಂಥದ್ದು ಮತ್ತು ಜನತಾ ಸೇವೆಯನ್ನ ಮಾಡ್ತಕ್ಕಂಥದ್ದೇ ನನ್ನ ಜೀವನದ ಗುರಿ ಅಂತ ಶ್ರೀಧರ ಸ್ವಾಮಿಗಳು ಬರೀತಾರೆ ಆ ಚೀಟಿನಲ್ಲಿ. ಹೀಗೆ ಶ್ರೀಧರ ಸ್ವಾಮಿಗಳು ತರುಣರಾಗಿರ್ಬೇಕಾದ್ರೆ ಅವರ ಮುಂದಿನ ಗುರಿ ಎನ್ನುವಂಥದ್ದು ಆಗ್ಲೇ ನಿಚ್ಚಳ ಆಗಿರುತ್ತೆ. ಹಾಗಾಗಿ ಶ್ರೀಧರ ಸ್ವಾಮಿಗಳ ಜೀವನ ಕಡೆಯವರೆಗೂ ಕೂಡ ಆ ಗುರಿಯಲ್ಲೇ ಸಾಕ್ತು, ಕಿಂಚಿತ್ತೂ ಕೂಡ ಅಳುಕ್ಲಿಲ್ಲ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಂತಹ ಜೀವನದ ಗುರಿ ಬರ್ಬೇಕಾದ್ರೆ ಯಾರು ಇಲ್ಲ ಹೇಳ್ತಕ್ಕಂಥವ್ರು, ಕೇಳ್ತಕ್ಕಂಥವ್ರು ಯಾರು ಇಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ಯಾರು ಇಲ್ದರ ಆ ಗುರಿ ಬರ್ಬೇಕಾದ್ರೆ, ಆ ಭಾವ ಬರ್ಬೇಕಾದ್ರೆ ಆ ಮನಸ್ಸಿನ ಪರಿಪಾಕ ಯಾವ ಮಟ್ಟಕ್ಕೆ ಬಂದಿರ್ಬೇಕು ಅಂತ ನಾವು ಊಹಿಸ್ಕೊಳ್ಬಹುದು.
ಶ್ರೀಧರರಿಗೆ ತಪಸ್ಸಿನ ಗೀಳು ನಾನು ಮೊದಲೇ ಹೇಳದಂತೆ ಮೊದಲಿಂದಲೂ ಕೂಡ ಇದ್ದಿತ್ತಷ್ಟೇ. ಅದು ದಿನೇ ದಿನ ಹೆಚ್ಚುತ್ತಾ ಇತ್ತು. ತಾನಿರ್ತಕ್ಕಂತಹ ವಿದ್ಯಾರ್ಥಿ ನಿಲಯದ ಕೆಲವು ನಿಯಮಗಳಿಂದ ಇವರು ತಪಸ್ಸನ್ನ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅಲ್ಲಿ ಅನುಕೂಲ ಇರ್ಲಿಲ್ಲ. ಹಾಗಾಗಿ ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ ಶ್ರೀರಾಮನಾಮ ಮತ್ತು ದತ್ತನಾಮವನ್ನ ಜಪಿಸ್ತಾ ಏಕಾಂತದಲ್ಲಿ ದೀರ್ಘ ಕಾಲವನ್ನ ಕಳೀತಾ ಇದ್ರು. ಇದೇ ಅವರಿಗೆ ತಪಸ್ಸಾಗಿತ್ತು. ಹೀಗಿರ್ಬೇಕಾದ್ರೆ ಎಲ್ಲಿ ಶ್ರೀಧರ ಸ್ವಾಮಿಗಳಿಗೆ ವಿದ್ಯಾರ್ಥಿ ನಿಲಯದಲ್ಲಿ ಇವರು ತಪಸ್ ಮಾಡ್ಲಿಕ್ಕೆ, ಪೂಜೆ ಮಾಡ್ಲಿಕ್ಕೆ ಸೌಕರ್ಯ ಇರ್ಲಿಲ್ವೋ, ಮಾಡ್ಲಿಕ್ಕೆ ಕಷ್ಟ ಆಯ್ತೋ, ಆಗಿರ್ಬೇಕಾದ್ರೆ ತಾನಿದ್ದ ಸಂಸ್ಥೆಯನ್ನ ಬಿಟ್ಟು ವಾಸಕ್ಕೆ ಒಂದು ಬಾಡಿಗೆ ಕೊಠಡಿಯನ್ನ ಗೊತ್ತು ಮಾಡ್ಕೊಂಡು ಬೇರೊಂದು ಶಾಲೆಗೆ ಶ್ರೀಧರ ಸ್ವಾಮಿಗಳು ಸೇರ್ತಾರೆ. ಬಾಡಿಗೆಯ ಕೊಠಡಿಯಲ್ಲಿ ದಿನಕ್ಕೆ ಕೆಲವು ಗಂಟೆಗಳ ಕಾಲ ಮಾತ್ರ ವಿದ್ಯಾಭ್ಯಾಸವನ್ನ ಮಾಡಿ ಆಹಾರಕ್ಕಾಗಿ ಮಧುಕರಿ ವೃತ್ತಿಯನ್ನ ಅವಲಂಬನೆ ಮಾಡಿರ್ತಾರೆ. ಮಧುಕರಿ ಅಂದ್ರೆ ಭಿಕ್ಷೆಯನ್ನ ಬೇಡಿ ಊಟವನ್ನ ಮಾಡುವಂಥದ್ದು. ಆಗ ಪುಣಿಯಲ್ಲಿ ಅದು ರೂಢಿಯಲ್ಲಿರುತ್ತೆ ಮಧುಕರಿ ಭಿಕ್ಷೆ. ಹಾಗಾಗಿ ತನ್ನ ಶುದ್ಧವಾಗಿರ್ತಕ್ಕಂಥ ನಡತೆಗಳಿಂದ, ನಯ ವಿನಯಗಳಿಂದ ಆ ಬೀದಿಯ ಎಲ್ಲ ಮನೆಯವರಿಗೂ ಕೂಡ ಶ್ರೀಧರ ಸ್ವಾಮಿಗಳು ಬೇಕಾದವನಾಗಿರೋದ್ರಿಂದ ಅಲ್ಲಿ ಭಿಕ್ಷಾನ ಯಥೇಚ್ಛವಾಗಿ ದೊರಕ್ತಾ ಇರುತ್ತೆ. ಏನಾದ್ರೂ ಶ್ರೀಧರ ಸ್ವಾಮಿಗಳಿಗೆ ಹೆಚ್ಚು ಭಿಕ್ಷಾನ ದೊರೆತ್ರೆ ಆ ಒಬ್ಬರೇ ತಿಂದ ಬಡ ವಿದ್ಯಾರ್ಥಿಗಳಿಗೂ ಕೂಡ ಹಂಚಿ ಬಿಡ್ತಾ ಇದ್ದಂಥದ್ದು ಶ್ರೀಧರ ಸ್ವಾಮಿಗಳ ವಿಶೇಷ. ತನ್ನಲ್ಲಿ ಏನಾದ್ರೂ ಕೂಡ ಅಲ್ಪ ಸ್ವಲ್ಪ ಹಣ ಇತ್ತಪ್ಪ ಅಂದ್ರೆ ಯಾರಿಗಾದ್ರೂ ಪುಸ್ತಕ ಇಲ್ದೇ ಇದ್ರೆ, ಯಾರಿಗಾದ್ರೂ ಬಟ್ಟೆ ಇಲ್ದೇ ಇದ್ರೆ ಅವರಿಗೆ ಪುಸ್ತಕಗಳನ್ನ, ಬಟ್ಟೆಗಳನ್ನ ಕೊಡಿಸ್ತಾ ಇದ್ರಂತೆ ಶ್ರೀಧರ ಸ್ವಾಮಿಗಳು. ಒಂದ್ಸಾರಿ ಕುಲಕರ್ಣಿ ಅನ್ನುವಂತಹ ವಿದ್ಯಾರ್ಥಿ ಒಬ್ರು ಶ್ರೀಧರ ಸ್ವಾಮಿಗಳಿಗೆ ಬಂದು ಹೇಳ್ತಾರಂತೆ, ಈ ವರ್ಷ ನನ್ನ ತರಗತಿಗಳಿಗೆ ನಾನು ಕುತ್ಕೊಳ್ಳಿಕ್ಕೆ ಪುಸ್ತಕಗಳಿಲ್ಲ, ನೀವೇನಾದ್ರೂ ನನಗೆ ಸಹಾಯವನ್ನ ಮಾಡಿದ್ರೆ ನಾನು ಪರೀಕ್ಷೆಗೆ ಹೋಗ್ತೇನೆ, ಇಲ್ಲವಾದರೆ ದೇವರೇ ಗತಿ ಅಂತ ಶ್ರೀಧರ ಸ್ವಾಮಿಗಳ ಮುಂದೆ ಕುಲಕರ್ಣಿ ಅನ್ನುವಂತ ವಿದ್ಯಾರ್ಥಿ ತನ್ನ ಅಳಲನ್ನ ತೋಡ್ಕೋತಾರಂತೆ. ಆಗ ಶ್ರೀಧರರ ಬಳಿ ದುಡ್ಡಿರೋದಿಲ್ಲ, ಆದರೆ ಕುಲಕರ್ಣಿಯ ಆ ಮುರುಕವನ್ನ ಉಕ್ಕಿ ಏನ್ ಮಾಡ್ತಾರೆ ಶ್ರೀಧರ ಸ್ವಾಮಿಗಳು, ತನಗೇ ಅಂತ ಇಟ್ಕೊಂಡಿದ್ದಂತಹ ಪುಸ್ತಕಗಳನ್ನೇ ಕುಲಕರ್ಣಿ ಅವರಿಗೆ ಕೊಟ್ಟು ಬಿಡ್ತಾರೆ. ಶ್ರೀಧರ ಸ್ವಾಮಿಗಳು ಆ ವರ್ಷ ಪರೀಕ್ಷೆಗೆ ಕೂತ್ಕೊಳ್ಳೋದಿಲ್ಲ. ತಾವು ಕೂತ್ಕೊಳ್ಳೋ ಬದಲು ಕುಲಕರ್ಣಿಗೆ ಕೂತ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾರೆ ಶ್ರೀಧರ ಸ್ವಾಮಿಗಳು. ಕುಲಕರ್ಣಿಯ ಪರೀಕ್ಷೆಯ ಶುಲ್ಕವನ್ನು ಕೂಡ ತಾವೇ ಕಟ್ಟಿದ್ದಾರೆ. ಈ ಬಗೆಯ ಪರೋಪಕಾರ ಸ್ವಭಾವದಿಂದ ಶ್ರೀಧರ ಸ್ವಾಮಿಗಳ ವಿದ್ಯಾಭ್ಯಾಸ ತುಂಬಾ ಹಿಂದೆ ಬಿದ್ದ್ಬಿಡುತ್ತೆ. ಆದರೆ ತಪಸ್ಸಿನ ಯತ್ನ ಮಾತ್ರ ಮುಂದುವರೆದಿರುತ್ತೆ. ಹಾಗಾಗಿ ವಿದ್ಯಾರ್ಥಿ ದೆಸೆಯಲ್ಲಿಯೇ ಶ್ರೀಧರ ಸ್ವಾಮಿಗಳ ಜೀವನ ಕ್ರಮ ಅದು ವಿದ್ಯಾರ್ಥಿಯ ಜೀವನ ಕ್ರಮ ಆಗಿರ್ಲಿಲ್ಲ, ಅದು ಋಷಿ ಸಮಾನವಾಗಿರುತ್ತೆ. ಬೆಳಗಿನ ಜಾವ 4 ಗಂಟೆಗೆ ಏಳುವಂಥದ್ದು, ಗೋಮಯ ಮೃತ್ತಿಕೆಗಳನ್ನ ಬಳಸಿ ತಣ್ಣೀರಲ್ಲಿ ಸ್ನಾನವನ್ನ ಮಾಡುವಂಥದ್ದು, ಗಾಯತ್ರಿ ಜಪವನ್ನ ಮಾಡುವಂಥದ್ದು, ಅದಾದ್ಮೇಲೆ ಸೂರ್ಯೋದಯ ಆದ್ಮೇಲೆ ಸೂರ್ಯ ನಮಸ್ಕಾರವನ್ನ ಮಾಡಿ ರಾಮದೇವರ ಪೂಜೆಯನ್ನ ಮಾಡಿ ಅದನ್ನ ಮುಗಿಸಿ ಶಾಲೆಯ ಪಾಠಗಳನ್ನ ಅಭ್ಯಾಸ ಮಾಡುವಂಥದ್ದು, ಅದಾದ್ಮೇಲೆ ಮತ್ತೆ ಸ್ನಾನ ಮಾಡಿ ಮಧ್ಯಾಹ್ನಿಕವನ್ನ ಮುಗಿಸಿ ಭಿಕ್ಷಾನಕ್ಕೆ ಹೋಗುವಂಥದ್ದು, ಅದಾದ್ಮೇಲೆ ಭಗವದ್ಗೀತೆ ಹೆಂಗುವ ಕಂಠಪಾಠ ಆಗಿತ್ತಲ್ಲ, ಭಿಕ್ಷಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಕಂಠಪಾಠವಾಗಿರ್ತಕ್ಕಂತಹ ಭಗವದ್ಗೀತೆಯ 18 ಅಧ್ಯಾಯಗಳನ್ನ ಪಾರಾಯಣವನ್ನು ಮಾಡ್ತಾ ಮಾಡ್ತಾ ಭಿಕ್ಷೆಯನ್ನ ಮಾಡಿ ಆ ತಂದಿರ್ತಕ್ಕಂಥ ಭಿಕ್ಷಾನದಲ್ಲಿ ಒಂದು ಭಾಗವನ್ನ ಗೋವಿಗೆ ಕೊಡ್ತಾ ಇದ್ರಂತೆ, ಉಳಿದ ಒಂದು ಭಾಗವನ್ನ ತಾವು ಸೇವಿಸಿ ಸ್ಕೂಲ್ಗೆ ಹೋಗ್ತಾ ಇದ್ರಂತೆ. ಮತ್ತೆ ಸಂಜೆ ಮತ್ತೆ ಬರುವಂತದ್ದು, ಸ್ನಾನ ಮಾಡುವಂತದ್ದು, ಮತ್ತೆ ಸಾಯಂಕಾಲ ಸಂಧ್ಯಾ ವಂದನೆಯನ್ನ ಮಾಡಿ ಮತ್ತೆ ಧ್ಯಾನ ಕುಳಿತುಕೊತಾ ಇದ್ರಂತೆ. ಅದಾದ್ಮೇಲೆ ರಾತ್ರಿ ಸ್ವಲ್ಪ ಮಿತ ಆಹಾರವನ್ನ ಸೇವಿಸಿ ಶಾಲೆಯ ಪಾಠಗಳನ್ನ ಓದಿ ಮಲಿಕೋತಾ ಇದ್ರು. ಅಂದ್ರೆ ತ್ರಿಕಾಲ ಪೂಜೆ, ತ್ರಿಕಾಲ ಸ್ನಾನವನ್ನ ಮಾಡಿ ಶ್ರೀಧರ ಸ್ವಾಮಿಗಳು ಆಗ್ಲೇ ಸಾಧನೆಯನ್ನ ಮಾಡ್ತಾ ಇದ್ರು. ಅದಾದ್ಮೇಲೆ ಶ್ರೀಧರ ಸ್ವಾಮಿಗಳು ರಾತ್ರಿ ಅಲ್ಪಾಹಾರವನ್ನು ಕೂಡ ಸ್ವಲ್ಪ ದಿನ ಆದ್ಮೇಲೆ ಬಿಟ್ಬಿಡ್ತಾರೆ. ಸಂಜೆ ಮಾರುತಿಯ ಮಂದಿರಕ್ಕೆ ಹೋಗುವಂಥದ್ದು, ಅಲ್ಲಿ ಸ್ತೋತ್ರಗಳನ್ನ ಹೇಳ್ಕೊಳ್ತಾ ಆಂಜನೇಯ ಸ್ವಾಮಿಗೆ 108 ಪ್ರದಕ್ಷಿಣೆಗಳನ್ನ ಹಾಕಿ ನಮಸ್ಕಾರವನ್ನ ಮಾಡ್ತಾ ಇದ್ರು. ಆ ಊರಿನ ಜನ ಇವರನ್ನ ಗಮನಿಸ್ತಾ ಇದ್ರು. ಈ ಬಾಲಕನ ದಿನಚರಿಯನ್ನ ನೋಡಿ ಈ ಸಾಧು ಸ್ವಭಾವವನ್ನ, ದೈವ ಭಕ್ತಿಯನ್ನ ಕಂಡು ಎಲ್ಲರೂ ಕೂಡ ಆಶ್ಚರ್ಯ ಆಗ್ತಾ ಇತ್ತು ಅವರಿಗೆ. ಈತ ಕಲಿಯುಗದ ಮನುಷ್ಯನಲ್ಲ ಅಂತ ಅವರವರೇ ಮಾತಾಡ್ಕೋತಾ ಇದ್ರಂತೆ. ಹಾಗಾಗಿ ಈ ಶ್ರೀಧರ ಸ್ವಾಮಿಗಳು ವಾಸ ಮಾಡ್ತಾ ಇದ್ದಂತಹ ಆ ಕೊಠಡಿಯ ಪಕ್ಕದಲ್ಲಿ ಪಳನಿಟಿಕರ್ ಅನ್ನುವಂತಹ ಒಬ್ಬ ಮಹನೀಯರಿರ್ತಾರೆ. ಅವರು ಶ್ರೀಧರ ಸ್ವಾಮಿಗಳನ್ನ ಹಲವು ವೇಳೆ ಅವರ ಮನೆಗೆ ಕರ್ಕೊಂಡೋಗಿ ಪಾರಮಾರ್ಥಿಕ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇರ್ತಾರೆ. ಇವರ ಮನೆಗೆ, ಯಾರ ಮನೆಗೆ? ಪಳನಿಟಿಕರ್ ಅನ್ನುವ ಅವರ ಮನೆಗೆ ಋಷಿಗಳು, ಸಾಧುಗಳು, ಸತ್ಪುರುಷರು ಅವರಿವರು ಬರ್ತಾ ಇರ್ತಾರೆ. ಹಾಗಾಗಿ ಶ್ರೀಧರ ಸ್ವಾಮಿಗಳು ಅವರನ್ನು ಕೂಡ ಪಳನಿಟಿಕರ್ ಅವರ ಮನೆಯಲ್ಲಿ ಇರ್ತಿದ್ರಿಂದ ಶ್ರೀಧರ ಸ್ವಾಮಿಗಳಿಗೆ ಈ ಸಾಧುಗಳ, ಈ ಋಷಿಗಳ, ಈ ಸಾಧನಾ ಪಥದಲ್ಲಿ ಇರ್ತಕ್ಕಂಥವರ ಪರಿಚಯ ಆಗುತ್ತೆ.
ಈ ಸಮಯದಲ್ಲಿ ಪುಣೆಗೆ ಬಂದು ಹೋಗತಕ್ಕಂತ ವಿದ್ವಾಂಸರನ್ನ ಶ್ರೀಧರ ಸ್ವಾಮಿಗಳು ಕಂಡು ವೇದಾಂತದ ಬಗ್ಗೆ, ತಪಸ್ಸಿನ ಬಗ್ಗೆ, ತಮಗೆ ಇರತಕ್ಕಂತಹ ಆ ಗೊಂದಲಗಳನ್ನ ಪರಿಹಾರ ಮಾಡ್ಕೊತಾ ಇರ್ತಾರೆ. ಅದಾದ್ಮೇಲೆ ಶ್ರೀಧರ ಸ್ವಾಮಿಗಳು ಪ್ರೌಢಶಾಲೆಯ ಶಿಕ್ಷಣ ಅವರಿಗೆ ಸಾಕು ಅಂತ ಅನ್ಸುತ್ತೆ. ನಾನು ಪಾರಮಾರ್ಥಿಕ ಲೌಕಿಕ ವಿದ್ಯೆಯನ್ನ ಕಲ್ತಿದ್ದು ಸಾಕು, ಪಾರಮಾರ್ಥಿಕ ವಿದ್ಯೆಯನ್ನ ಕಲಿಬೇಕು ಅನ್ನುವಂತಹ ಆ ಮನಸ್ಸು ಯಾವಾಗ ಆ ಕಡೆಗೆ ತಮ್ಮ ಒಲವು ಪಾರಮಾರ್ಥಿಕ ವಿದ್ಯೆ ಕಡೆಗೆ ಯಾವಾಗ ಒಲಿಯುತ್ತೋ ಆಗ ಶ್ರೀಧರ ಸ್ವಾಮಿಗಳು ತನ್ನ ನಿರ್ಧಾರವನ್ನ ತಮ್ಮ ಆಪ್ತರಾಗಿರ್ತಕ್ಕಂತಹ ಪಳನಿಟ್ಕರ್ ಅವರಿಗೆ ತಿಳಿಸ್ತಾರೆ. ಈ ಶ್ರೀಧರ ಸ್ವಾಮಿಗಳ ಸ್ವಭಾವವನ್ನ ಚೆನ್ನಾಗಿ ಬಲ್ಲಂತಹ ಈ ಪಳನಿಟ್ಕರ್ ಅವರು ಶ್ರೀಧರ ಸ್ವಾಮಿಗಳಿಗೆ ಪ್ರೋತ್ಸಾಹವನ್ನ ಕೊಡ್ತಾರೆ. ಹಾಗಾಗಿ ಆಶ್ವಯುಜ ಮಾಸದ ವಿಜಯದಶಮಿ ಬುಧವಾರ ಶ್ರೀಧರ ಸ್ವಾಮಿಗಳು ಎಂದಿನಂತೆ ಬೆಳಗಿನ ಜಾವದಲ್ಲೇ ಎದ್ದು ಸ್ನಾನಗಳನ್ನ ಮಾಡಿ ತಮ್ಮ ಅನುಷ್ಠಾನಗಳನ್ನ ಮುಗಿಸಿ ಭಗವಂತನನ್ನ ಒಂದೇ ಮನಸ್ಸಿನಿಂದ ಧ್ಯಾನ ಮಾಡ್ತಾರಂತೆ ಅವರು. ಯಾಕೆಂದ್ರೆ ಅವತ್ತಿನ ದಿನ ಅವರು ಸನ್ಯಾಸಿ ಆಗ್ಲಿಕ್ಕೆ ಒಡಬೇಕು ಅಂತೇಳಿ ಅನುವಾದಂತಹ ದಿನ. ಅವತ್ತು ಭಗವಂತನನ್ನ ಧ್ಯಾನ ಮಾಡ್ತಾರಂತೆ. ಏನ್ ಧ್ಯಾನ ಮಾಡ್ತಾರಪ್ಪ ಅಂದ್ರೆ, ಈ ದಿನದಿಂದ ನನ್ನ ದೇಹ ಸಂಪೂರ್ಣವಾಗಿ ನಿನಗೆ ನಾನು ಅರ್ಪಿಸ್ತಾ ಇದ್ದೇನೆ ಪರಮಾತ್ಮ ಅಂತ ಅನ್ಕೊಂಡು ಪರಮಾತ್ಮನಿಗೆ ಒಂದು ಕಾಗದ ಬರೀತಾರಂತೆ. ಏನ್ ಕಾಗದ ಬರೀತಾರೆ ಪರಮಾತ್ಮನಿಗೆ ಅಂದ್ರೆ, ಬರೀತಾರಂತೆ ಶ್ರೀಧರ ಸ್ವಾಮಿಗಳು, ನಾನು ಮರಣ ಪರ್ಯಂತ ಅಖಂಡ ಬ್ರಹ್ಮಚರ್ಯವನ್ನ ನಾನು ಪಾಲಿಸ್ತೇನೆ. ಆಮೇಲೆ ಎಲ್ಲಿಯೂ ಕೂಡ ನಾನು ಮಠಾಧಿಪತಿಯಾಗಿ ನಾನು ಕುಳಿತುಕೋದಿಲ್ಲ. ಆಮೇಲೆ ಇನ್ನ ಮೇಲೆ ನಾನು ಯಾವತ್ತೂ ಕೂಡ ದುಡ್ಡನ್ನ ನಾನು ಕೈಯಲ್ಲಿ ಮುಟ್ಟೋದಿಲ್ಲ. ಯಾರಾದ್ರೂ ನನಗೆ ಒತ್ತಾಯದಿಂದ ಕೊಟ್ರೆ ಅದನ್ನ ನಾನು ಪರೋಪಕಾರಕ್ಕಾಗಿ ನಾನು ಬಳಸ್ತೇನೆ ವಿನಃ ನನ್ನ ಸ್ವಾರ್ಥಕ್ಕಾಗಿ ನಾನು ಬಳಸೋದಿಲ್ಲ ಅಂತ. ಆಮೇಲೆ ಬಡವರಿಗೆ, ಕಷ್ಟದಲ್ಲಿದ್ದವರಿಗೆ ನಾನು ಸಾಧ್ಯ ಆದಷ್ಟು ಸಹಾಯ ಮಾಡ್ಲಿಕ್ಕಾಗಿಯೇ ನನ್ನ ಈ ದೇಹ ಏನಿದೆ ಅದನ್ನ ನಾನು ಮೀಸಲಾಗಿಡ್ತೇನೆ ಅಂತ. ಇನ್ನೊಂದು, ಈ ಭೂಮಿ ಮೇಲೆ ಇರ್ತಕ್ಕಂತಹ ಎಲ್ಲಾ ಸ್ತ್ರೀಯರನ್ನ ನಾನು ತಾಯಿಯಂತೆ ನಾನು ತಿಳ್ಕೊತೇನೆ, ತಾಯಿಯಂತೆ ನಾನು ಭಾವಿಸ್ತೇನೆ ಅಂತ. ಇನ್ನೊಂದು, ಸ್ತ್ರೀ ಪುರುಷರಲ್ಲಿ ಯಾವ ಭೇದವನ್ನು ಕೂಡ ನಾನು ಎಣಿಸದೆ ಎಲ್ಲರಿಗೂ ಸಮಾನವಾಗಿ ನಾನು ಸೇವೆಯನ್ನ ನಾನು ಮಾಡ್ತೇನೆ ಅಂತ. ಇನ್ನೊಂದು, ನನ್ನ ಸ್ವಂತದ ಅವಶ್ಯಕತೆಯನ್ನ ಕನಿಷ್ಠ ಮಿತಿಗೆ ನಾನು ಇಳಿಸಿ ನನ್ನ ತನು ಮನಗಳನ್ನ ಲೋಕ ಸೇವೆಗಾಗಿ ನಾನು ಅರ್ಪಿಸ್ತೇನೆ ಅಂತ. ಕೊನೆಯದಾಗಿ ಸರ್ವ ವಿಧದಲ್ಲಿಯೂ ಕೂಡ ಶ್ರಮಿಸಿ ಅಧರ್ಮವನ್ನ, ಅನ್ಯಾಯವನ್ನ ನಾಶ ಮಾಡಿ ಧರ್ಮದ ಅವನತಿಯನ್ನ ನಾನು ತಡೆಗಟ್ತೀನಿ, ನನ್ನ ಕೈಲಾದಷ್ಟು ನಾನು ಧರ್ಮ ಪ್ರಚಾರವನ್ನ ನಾನು ಮಾಡ್ತೇನೆ ಅಂತ ಶ್ರೀಧರ ಸ್ವಾಮಿಗಳು ಅವತ್ತು ಭಗವಂತನಿಗೆ ಪತ್ರವನ್ನ ಬರೀತಾರಂತೆ. ಈ ಉದ್ದೇಶಗಳು ಪೂರ್ಣ ಆಗ್ಲಿ ಅಂತೇಳಿ ನನ್ನ ದೇಹವನ್ನ ಪರಮಾತ್ಮ ನಿನಗೆ ನಾನು ಅರ್ಪಿಸ್ತಾ ಇದ್ದೇನೆ. ದೇಹದಿಂದ ಧರ್ಮದ ಹೊಣೆಗಾರಿಕೆ ಭಗವಂತ ನಿನಗೆ ಸೇರಿದ್ದು. ಈ ನನ್ನ ಪ್ರತಿಜ್ಞೆಗೆ ಧರ್ಮ ದೇವತೆಗಳು, ಋಷಿಗಳು, ಈ ಭೂಮಿ, ಈ ನೀರು, ಈ ಅಗ್ನಿ, ಈ ಗಾಳಿ, ಈ ಆಕಾಶ, ಈ ಪಂಚಭೂತಗಳೇ ಸಾಕ್ಷಿ ಅಂತೇಳಿ ಪಂಚಭೂತಗಳನ್ನ ಸಾಕ್ಷಿಯಾಗಿಟ್ಕೊಂಡು ಆ ಪ್ರತಿಜ್ಞಾ ಪತ್ರವನ್ನ ಬರೆದಂತಹ ಶ್ರೀಧರ ಸ್ವಾಮಿಗಳು ಅದಕ್ಕೆ ಸ್ವಯಂ ಸಹೀನ್ ಮಾಡ್ತಾರಂತೆ, ರುಜು ಮಾಡ್ತಾರೆ ಶ್ರೀಧರ ಸ್ವಾಮಿಗಳು. ರುಜುವನ್ನ ಹಾಕಿ ಆ ಪತ್ರವನ್ನ ಅಗ್ನಿ ಅಂದ್ರೆ ಬೆಂಕಿಯಲ್ಲಿ ಅದನ್ನ ಸ್ವೀಕರಿಸಿ ಅಂತೆ. ಬೆಂಕಿಯಲ್ಲಿ ಅಗ್ನಿಯನ್ನ, ಅಗ್ನಿದೇವ ನೀನು ಇದನ್ನ ಸ್ವೀಕರಿಸಿ ನಿನ್ನಲ್ಲಿ ಭದ್ರವಾಗಿ ನೀನು ಇಟ್ಕೋ ಅಂತ ಆ ಪತ್ರವನ್ನ ಬೆಂಕಿಯಲ್ಲಿ, ಅಗ್ನಿಯಲ್ಲಿ ಹಾಕ್ಬಿಡ್ತಾರಂತೆ ಶ್ರೀಧರ ಸ್ವಾಮಿಗಳು. ಈ ಸಂದರ್ಭದಲ್ಲಿ ನಡೆದಂತ ಇನ್ನೊಂದು ವಿಚಾರವನ್ನ ನಾನಿಲ್ಲಿ ಸ್ಮರಿಸ್ಕೊಳ್ಬೇಕು. ಏನಪ್ಪಾ ಅಂದ್ರೆ, ತಾನು ತಪಸ್ಸಿಗೆ ಹೋಗೋದಾದ್ರೆ ಯಾವ ಬಗೆಯ ಲೌಕಿಕ ಆಸೆಯನ್ನು ಇಟ್ಕೊಂಡಿರ್ಬಾರ್ದು ಅಂತ ಅವ್ರಿಗೆ ತುಂಬಾ ವರ್ಷಗಳಿಂದ ಆಸೆ. ಏನಪ್ಪಾ ಅಂದ್ರೆ ಪೇಡವನ್ನ ತಿನ್ನುವಂಥದ್ದು. ಈ ದೂದ್ ಪೇಡ, ಹಾಲಿನ ಪೇಡ ಅಂದ್ರೆ ತುಂಬಾ ಇಷ್ಟ ಅಂತೆ ಶ್ರೀಧರ ಸ್ವಾಮಿಗಳಿಗೆ. ಅವ್ರು ಏನ್ ಮಾಡ್ತಾರೆ, ನಾನು ಹೆಂಗಿದ್ರು ತಪಸ್ಗೆ ಹೋಗ್ತಾ ಇದ್ದೀನಿ, ನನ್ನ ಈ ಲೌಕಿಕ ಆಸೆಯನ್ನ ನಾನು ಇಟ್ಕೊಂಡಿರ್ಬಾರ್ದು ಅಂತ ಏನ್ ಮಾಡ್ತಾರೆ ಅಂದ್ರೆ, ಯಥೇಚ್ಛವಾಗಿ ಆ ಹಣವಿದ್ದಾಗ, ಕೈಯಲ್ಲಿ ಹಣವಿದ್ದಾಗ ಯಥೇಚ್ಛವಾಗಿ ಅವನ್ನ ಕೊಂಡು ತಿಂದು ಇದ್ರು ಆಗ. ಆದರೆ ಈ ಚಾಪಲ್ಯವನ್ನ ನಾನು ಗೆಲ್ಲೋದೇಗೆ, ಈ ದೂದ್ ಪೇಡ ತಿನ್ನುವಂತ ಬಯಕೆಯನ್ನ ನಾನು ಗೆಲ್ಲೋದೇಗೆ ಅಂತ ಆಲೋಚನೆ ಮಾಡಿ ಶ್ರೀಧರ ಸ್ವಾಮಿಗಳು ಒಂದು ಉಪಾಯ ಮಾಡ್ತಾರೆ. ಏನಪ್ಪಾ ಅಂದ್ರೆ, ಒಂದು ಬಾಕ್ಸ್ ಪೇಡವನ್ನ ತರ್ತಾರೆ. ಅದಕ್ಕೆ ಗೋಮಯ ಅಂದ್ರೆ ಹಸುವಿನ ಸಗಣಿಯನ್ನ ಒಂದು ಬಾಕ್ಸ್ ಪೇಡಕ್ಕೆ ಎರಡನ್ನು ಮಿಕ್ಸ್ ಮಾಡಿ ಕಲಸಿ ತಿನ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸ್ವಲ್ಪ ತಿಂದ ಮೇಲೆ ಶ್ರೀಧರ ಸ್ವಾಮಿಗಳಿಗೆ ವಾಕ್ರಿಕೆ ಹುಟ್ಟುಬಿಟ್ಟು ಆ ಪೇಡದ ಆಸೆ ಮುಗ್ದೋಗುತ್ತೆ. ಪೇಡ ನೋಡಿದ್ರೆ ಶ್ರೀಧರ ಸ್ವಾಮಿಗಳಿಗೆ ಗೋಮಯ ನೆನಪಾಗ್ತಿತ್ತಂತೆ. ಆ ಪೇಡವನ್ನ ನೆನ್ಸ್ಕೊಂಡಾಗ್ಲೆಲ್ಲ ಅವ್ರಿಗೆ ಅಸಹ್ಯ ಭಾವನೆ ಬಂದು ಅದರ ಆಸೆ ಕೊನೆಗೊಳ್ಳುತ್ತೆ. ಹೀಗೆ ಹಂತವಾಗಿ ಮನಸ್ಸನ್ನ ಹತೋಟಿಗೆ ತಂದ್ಕೊಂಡು ಬಂದಂತವ್ರು ಶ್ರೀಧರ ಸ್ವಾಮಿಗಳು.
ಹೀಗೆ ಏನು ತನ್ನ ಪ್ರತಿಜ್ಞಾ ಪತ್ರವನ್ನ ಅಗ್ನಿಯಲ್ಲಿ ಹೋಮ ಮಾಡಿದ್ರು ಶ್ರೀಧರ ಸ್ವಾಮಿಗಳು, ಆ ದಿನ ಪುಣಿಯಿಂದ ಹೊರಟು ಬಿಡಬೇಕು ಸನ್ಯಾಸಿಯಾಗಿ ಅಂತೇಳಿ ಗೊತ್ತಾಗಿರುತ್ತೆ. ಆದರೆ ಪಳನಿಟ್ಕರ್ ಅನ್ನುವಂಥವ್ರು ಶ್ರೀಧರ ಸ್ವಾಮಿಗಳವನ್ನ ಕರೆದು, ಇವತ್ತು ನೀವು ನಮ್ಮ ಮನೆಯಲ್ಲಿ ಊಟಕ್ಕೆ ಬರಬೇಕು, ಇದಾದ್ಮೇಲೆ ನೀವು ಶ್ರೀಧರ ಸ್ವಾಮಿಗಳಿಗೆ ನೀವು ಹೋಗ್ಬಹುದು, ಸನ್ಯಾಸಿ ತಪಸ್ಸನ್ನ ಮಾಡ್ಲಿಕ್ಕೆ ಹೋಗ್ಬೋದು ಅಂತ ಅವತ್ತಿನ ದಿನ ಪಳನಿಟ್ಕರ್ ಅವರು ಶ್ರೀಧರ ಸ್ವಾಮಿಗಳನ್ನ ಊಟಕ್ಕೆ ತಮ್ಮ ಮನೆಗೆ ಕರ್ಕೊಂಡು ಬರ್ತಾರೆ. ಶ್ರೀಧರ ಸ್ವಾಮಿಗಳಿಗೆ ಯಾರು ಗುರು ಇರೋದಿಲ್ಲ. ನನಗೆ ಗುರು ಯಾರು? ಗುರುಮುಖದಿಂದ ಉಪದೇಶ ಆಗದೆ ಯಾವ ವಿದ್ಯೆಯೂ ಕೂಡ ಸಾಂಗ ಆಗೋದಿಲ್ಲ. ಹಾಗಾಗಿ ಅದರಲ್ಲೂ ಕೂಡ ಈ ತಪಸ್ಸು, ವೇದಾಂತ ಅಧ್ಯಯನ ಏನಿದೆ, ಇವುಗಳಿಗೆ ಗುರುವಿನ ಉಪದೇಶ ಇಲ್ಲದೆ ಕೈ ಹಾಕಬಾರದು ಅನ್ನುವಂಥದ್ದು ಶ್ರೀಧರ ಸ್ವಾಮಿಗಳಿಗೆ ಅವರ ಮನೆಯಲ್ಲಿ ಆಲೋಚನೆ ಬರುತ್ತೆ. ಈ ವಿಚಾರವನ್ನ ಪಳನಿಟ್ಕರ್ ಅವರೊಂದಿಗೆ ಹೇಳಿದಾಗ ಪಳನಿಟ್ಕರ್ ಅವರು ಹೇಳ್ತಾರೆ, ಅಪ್ಪ ಶ್ರೀಧರ, ನೀನು ಗುರು ಇಲ್ಲದೆ ಗುರುವಿಗಾಗಿ ನೀನು ಹುಡಿಕೊಂಡು ಹೋಗಿ ಸಮಯವನ್ನ ವ್ಯರ್ಥ ಮಾಡಬೇಡಪ್ಪ. ನೀನು ತಪಸ್ಸಿಗಾಗಿ ಹೋಗೋದಾದ್ರೆ ಅಲ್ಲಿ ಇಲ್ಲಿ ಹೋಗಿ ಅಲಿಯೋದಕ್ಕಿಂತ ಸಜ್ಜನಗಡಕ್ಕೆ ನೀನು ಹೋಗಪ್ಪ. ಸಜ್ಜನಗಡ ಅದು ಶ್ರೀ ರಾಮ ಸಮರ್ಥ ರಾಮದಾಸರ ದಿವ್ಯ ಕ್ಷೇತ್ರ. ಅಲ್ಲಿ ಸಮರ್ಥರಲ್ಲದೆ ಇನ್ನೊಬ್ಬ ಗುರು ಎಲ್ಲಿ ಬರ್ತಾನೆ? ಅವರನ್ನೇ ಸದ್ಗುರು ಅನ್ನುವಂತಹ ಭಾವನೆಯಿಂದ ನೀನ್ ಅವರನ್ನ ನಂಬ್ಕೊಂಡು ನೀನಲ್ಲಿ ಮುಂದುವರಿ. ಜ್ಞಾನಿ ಅಲ್ಲದೆ ಇರ್ತಕ್ಕಂಥವನು ಗುರು ಅನಿಸ್ಲಾರ. ಹಾಗಾಗಿ ಈ ಕಾಲದಲ್ಲಿ ಜ್ಞಾನಿಯಾಗಿರ್ತಕ್ಕಂಥ ಗುರುವನ್ನ ಹುಡುಕ್ತಕ್ಕಂಥದ್ದು ತುಂಬಾ ಕಷ್ಟ. ಹಾಗಾಗಿ ಶ್ರೀ ಸಮರ್ಥ ರಾಮದಾಸರೇ ನಿನ್ನ ಗುರುಗಳು ಅಂತ ನೀನು ನಿಶ್ಚಯ ಮಾಡಿಕೊಂಡು, ಅವರು ದೇಹದಲ್ಲಿಲ್ಲ, ಭೌತಿಕವಾಗಿಲ್ಲ, ದೇಹವನ್ನ ಬಿಟ್ಟಿದ್ರು ಕೂಡ ಅವರ ತೇಜಸ್ಸಿನ ಸಾನ್ನಿಧ್ಯ ಏನಿದೆ ಅದು ಸಜ್ಜನಗಡದಲ್ಲಿ ಸದಾ ಇರುತ್ತೆ. ಹಾಗಾಗಿ ಅವರ ಭಾವಚಿತ್ರವನ್ನ ಒಂದನ್ನು ಇಟ್ಕೊಂಡು ನೀನು ಪೂಜೆ ಮಾಡು. ಅವರ ಭಾವಚಿತ್ರದ ಎದುರಿಗೆ ನೀನು ಕೂತ್ಕೊಂಡು ರಾಮ ತ್ರಯೋದಾಕ್ಷರಿ ಮಂತ್ರವನ್ನ, ಅಂದ್ರೆ ಶ್ರೀರಾಮ ಜಯರಾಮ ಜಯ ಜಯರಾಮವನ್ನ ನೀನು ಏನು ಬರೆದಿಟ್ಕೊಂಡು ಉಪದೇಶವನ್ನ ಶ್ರೀಧರ ಸ್ವಾಮಿಗಳಿಗೆ ಸಮರ್ಥ ರಾಮದಾಸರಿಗೆ ಕೊಟ್ಟಿದ್ದಾರೆ ಎನ್ನುವಂತಹ ಭಾವನೆಯಿಂದ ಅದನ್ನ ನೀನು 108 ಬಾರಿ ಪಠಿಸು. ನೀನು ಇದೇ ಗುರುಗಳ ಉಪದೇಶ ಅಂತ ನೀನ್ ಅನ್ಕೋ. ಹಿಂದೆ ಏಕಲವ್ಯ ದ್ರೋಣಾಚಾರ್ಯರನ್ನ ಈ ಬಗೆಯಲ್ಲಿ ಗುರುಗಳೆಂದು ಅಂತ ತಿಳ್ಕೊಂಡು ಧನುರ್ವಿದ್ಯೆಯನ್ನ ಆತ ಯಾವ ರೀತಿ ಕಲ್ತ್ಕೊಂಡು, ಹಂಗೆ ನೀನು ಕೂಡ ಕಲ್ತ್ಕೋಬೇಕು. ಶ್ರೀ ಸಮರ್ಥ ರಾಮದಾಸರ ಆ ಪಟವನ್ನ, ಭಾವಚಿತ್ರವನ್ನ ಇಟ್ಟುಕೊಂಡು ಅವರ ಸಮಾಧಿ ಹತ್ರ ನೀನು ಜಪಿಸು ಅಂತ ಶ್ರೀಧರ ಸ್ವಾಮಿಗಳಿಗೆ ಪಳನಿಟ್ಕರ್ ಅವರು ಹೇಳ್ತಾರೆ. ಪಳನಿಟ್ಕರ್ ಅವರ ಈ ಮಾತು ಶ್ರೀಧರ ಸ್ವಾಮಿಗಳಿಗೆ ಒಪ್ಪಿಗೆಯಾಗುತ್ತೆ. ಆ ವಿಜಯದಶಮಿ ಬುಧವಾರ ಗುರುವಾರ 2 ದಿನಗಳಲ್ಲಿ ಆ ವರ್ಷ ಬಂದಿರುತ್ತೆ. ಹಾಗಾಗಿ ಮಾರನೇ ದಿನ ಗುರುವಾರ ಶ್ರೀಧರ ಸ್ವಾಮಿಗಳು ಸಜ್ಜನಪುರಕ್ಕೆ ಹೊರಡಬೇಕು, ಸಜ್ಜನಗಡಕ್ಕೆ ಹೊರಡಬೇಕು ಅಂತೇಳಿ ಗೊತ್ತು ಮಾಡಿಕೊಂಡು ಶ್ರೀಧರ ಸ್ವಾಮಿಗಳು ಹೊರಡ್ಲಿಕ್ಕೆ ತಯಾರಾಗ್ತಾರೆ. ಆಗ ಪಳನಿಟ್ಕರ್ ಅವರು ಶ್ರೀಧರ ಸ್ವಾಮಿಗಳಿಗೆ ಸಜ್ಜನಗಡದಲ್ಲಿ ನಿನ್ನ ತಪಸ್ಸು ದೃಢತೆಯಿಂದ ಮುಂದುವರಿಲಿ, ನಿನ್ನ ಸಾಧನೆ ಫಲಿಸ್ಲಿ ಅಂತೇಳಿ ನಾನು ಸಮರ್ಥರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಾನು ಇನ್ನು ಮುಂದೆ 12 ವರ್ಷ ನಾನು ಪರಾನ್ನವನ್ನ ಮುಟ್ಟೋದಿಲ್ಲ ಅಂತ ಶ್ರೀಧರ ಸ್ವಾಮಿಗಳಿಗೆ ವಚನವನ್ನ ಕೊಟ್ಟು ಪಳನಿಟ್ಕರ್ ಅವರು 1 ರೂಪಾಯಿಯನ್ನ ಶ್ರೀಧರ ಸ್ವಾಮಿಗಳಿಗೆ ಕೈಯಲ್ಲಿ ಕೊಡ್ತಾರೆ. ಶ್ರೀಧರ ಸ್ವಾಮಿಗಳ ಕೈಯಲ್ಲಿ 1 ರೂಪಾಯಿ ನಾಣ್ಯವನ್ನ ಕೊಡ್ತಾರೆ. ಆಗ ಶ್ರೀಧರ ಸ್ವಾಮಿಗಳು ಮಾರನೆಯ ದಿನ ಸಮರ್ಥರ ಧ್ಯಾನವನ್ನ ಮಾಡಿಕೊಂಡು ನರಸಿಂಹ ದೇವಾಲಯಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಪ್ರದಕ್ಷಿಣೆಯನ್ನ ಮಾಡಿ ನಮಸ್ಕಾರವನ್ನ ಮಾಡಿ, ಅದಾದ್ಮೇಲೆ ಅಲ್ಲಿ ಇರ್ತಕ್ಕಂತಹ ತನ್ನ ಬಂಧುಗಳನ್ನ, ಮಿತ್ರರನ್ನ, ಸ್ನೇಹಿತರನ್ನ ಬೀಳ್ಕೊಂಡು ರಾಮ ಮಂತ್ರವನ್ನ ಜಪಿಸ್ತಾ ಸಜ್ಜನಗಡಿಗೆ ಪ್ರಯಾಣವನ್ನ ಮಾಡ್ತಾರೆ. ಸಜ್ಜನಗಡಿಗೆ ಪ್ರಯಾಣವನ್ನ ಮಾಡ್ತಾ ಲೌಕಿಕ ವಿದ್ಯಾಭ್ಯಾಸವನ್ನ ಕೈಬಿಟ್ಟು ಸಂಪೂರ್ಣವಾಗಿ ಪರಮಾರ್ಥ ವಿದ್ಯೆಯ ಸಾಧನ ಮಾರ್ಗಕ್ಕೆ ಶ್ರೀಧರ ಸ್ವಾಮಿಗಳು ಕಾಲಿಡ್ತಾರೆ. ಈ ಮಾರ್ಗದಲ್ಲಿ ಮನುಷ್ಯನಿಗೆ ಈ ಸತ್ವ ಶಕ್ತಿ ಅಧಿಕ ಆಗಬೇಕು. ಪುಣೆಯಿಂದ ಹೊರಟ ದಿನವೇ ಶ್ರೀಧರ ಸ್ವಾಮಿಗಳ ಸತ್ವ ಪರೀಕ್ಷೆ ನಡಿಲಿಕ್ಕೆ ಪ್ರಾರಂಭ ಆಗುತ್ತೆ. ಸಜ್ಜನಗಡಿಗೆ ಹೋಗುವಂತಹ ಸಂದರ್ಭದಲ್ಲಿ ಶ್ರೀಧರ ಸ್ವಾಮಿಗಳಿಗೆ ಗುಡುಗು ಮಿಂಚು, ದಾರಿಯುದ್ದಕ್ಕೂ ಕೂಡ ಧಾರಾಕಾರ ಮಳೆ ಸುರಿಲಿಕ್ಕೆ ಪ್ರಾರಂಭ ಆಗತ್ತೆ. ಆದರೆ ಶ್ರೀಧರ ಸ್ವಾಮಿಗಳು ಸಂಕಲ್ಪ ಮಾಡಿದ್ರು, ನಾನು ಸಜ್ಜನಗಡಿಗೆ ಹೋಗ್ತೇನೆ ಅಂತ. ಎಲ್ಲಿಯೂ ಕೂಡ ನಿಲ್ಲಿಲ್ಲ ಶ್ರೀಧರ ಸ್ವಾಮಿಗಳು. ಮಳೆಯಲ್ಲಿಯೇ ಶ್ರೀಧರ ಸ್ವಾಮಿಗಳು ಕಾಲ್ನಡಿಗೆಲ್ಲೇ ನಡಿತಾ ಪ್ರಯಾಣವನ್ನ ಮುಂದುವರಿಸ್ತಾರೆ. ಅವರ ದೇಹ ತೊಯ್ದು ಒದ್ದೆಯಾಗಿ ಮೈಯಿಂದ ನೀರು ಹರಿತಾ ಇದ್ರು ಕೂಡ ಬಾಯಲ್ಲಿ ರಾಮನಾಮವನ್ನ ಜಪಿಸ್ತಾ ಇವರು ದಾರಿಯನ್ನು ಹಿಡ್ಕೊಂಡು ಹೋಗ್ತಾನೇ ಇರ್ತಾರೆ. ಯಾವ ಹಸಿವು, ಬಾಯಾರಿಕೆ, ಯಾವ ಚಳಿ, ಮಳೆ, ದಣಿವು ಏನಾದ್ರೂ ಕೂಡ ಅವರು ಬಿಡೋದಿಲ್ಲ ತಮ್ಮ ಸಂಕಲ್ಪವನ್ನ. ತಾವು ಹೋಗಿ ಸೇರಬೇಕಾದದ್ದು, ಮೊದಲಿಗೆ ಹೋಗಿ ಸೇರಬೇಕಾದದ್ದು ಬನ್ನೇಶ್ವರ ದೇವಾಲಯ. ಅದನ್ನ ಇವರು ಹಿಂದೆ ನೋಡಿರ್ಲಿಲ್ಲ, ಅದು ಮೊದಲು ಪರಿಚಯ. ಹಾಗಾಗಿ ಪಳನಿಟ್ಕರ್ ಅವರ ಹೇಳಿಕೆಯ ಮೇಲೆ ಆ ದಾರಿಯನ್ನು ಹಿಡ್ಕೊಂಡು ಅವರು ಸಾಗಿರ್ತಾರೆ. ಸಂಜೆಯಾಗಿ ರಾತ್ರಿ ಆಗುತ್ತೆ. ಮಳೆಗಾಳಿ ಬೇರೆ ರಭಸ ಇರುತ್ತಲ್ಲ, ಹಾಗಾಗಿ ಕಗ್ಗತ್ತಲು.
ಆ ಕಗ್ಗತ್ನಲ್ಲಿ ಇವ್ರಿಗೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನುವಂಥದ್ದು ಗೊತ್ತಾಗಲ್ಲ. ಬನ್ನೇಶ್ವರ ದೇವಾಲಯಕ್ಕೆ ನಾನು ಹೋಗಿದ್ದೀನಾ ಅಥವಾ ಇನ್ನು ಮುಂದೆ ಇದೆಯಾ, ಇವ್ರಿಗೆ ಅಡ್ರೆಸ್ ಸರಿಯಾಗಿ ಗೊತ್ತಾಗೋದಿಲ್ಲ. ಅಲ್ಲಿ ಹೋಗ್ಬೇಕಾದ್ರೆ ಕೂಲಿಗಾರರ ಕೆಲವು ಗುಡಿಸ್ಲು ಇವರಿಗೆ ಶ್ರೀಧರ ಸ್ವಾಮಿಗಳಿಗೆ ಕಾಣಿಸುತ್ತೆ. ಅಲ್ಲಿ ವಿಚಾರಿಸ್ತಾರೆ. ಅಲ್ಲಿ ವಿಚಾರಿಸಿದಾಗ ಬನ್ನೇಶ್ವರ ದೇವಾಲಯ 5 ಕಿಲೋಮೀಟರ್ ಹಿಂದೆ ಇದೆ, ನೀವು ಅದನ್ನ ದಾಟಿ ಮುಂದೆ ಬಂದಿದ್ದೀರಿ ಅಂತ ಆ ಕೂಲಿ ಕಾರ್ಮಿಕರು ಹೇಳ್ತಾರೆ. ಆಗ ಮಧ್ಯರಾತ್ರಿ ಆಗಿರೋದ್ರಿಂದ ನೀವು ಇಲ್ಲೇ ಉಳ್ಕೊಂಡು ಬೆಳಿಗ್ಗೆ ನೀವು ಹೋಗಬಹುದು ಅಂತ ಗುಡಿಸ್ನವರು ಹೇಳಿದ್ರು ಕೂಡ ಶ್ರೀಧರ ಸ್ವಾಮಿಗಳು ತಮ್ಮ ಗುರಿಯನ್ನ ನಾನು ಮುಟ್ಟುವವರೆಗೆ ನಾನು ನಿಲ್ಲತಕ್ಕವನಲ್ಲ ಅಂತೇಳಿ ಮತ್ತೆ ಹಿಂದಕ್ಕೆ 5 ಕಿಲೋಮೀಟರ್ ಹಿಂದಕ್ಕೆ ನಡ್ಕೊಂಡು ಬಂದು ಕಗ್ಗತ್ತಿನಲ್ಲಿ ತಮ್ಮ ದೇಹವೇ ಅವ್ರಿಗೆ ಕಾಣ್ತಾ ಇರೋದಿಲ್ಲ ಅಂತಹ ಕಗ್ಗತ್ತಲಿನಲ್ಲಿ ಶ್ರೀಧರ ಸ್ವಾಮಿಗಳು ಒಬ್ಬರೇ ನಡ್ಕೊಂಡು ಬಂದು ಕವಲು ದಾರಿಯನ್ನ ಸೇರ್ತಾರೆ. ಅಷ್ಟರಲ್ಲಿ ಮೋಡ ಹರಿದು ದಾರಿ ಕಾಣಿಸುತ್ತೆ. ಅಲ್ಲಿ ಕೆಲವು ದೂರ ಹೋದ್ಮೇಲೆ ಶ್ರೀಧರ ಸ್ವಾಮಿಗಳಿಗೆ ಒಂದು ಮಾರುತಿಯ ಗುಡಿ ಕಾಣಿಸುತ್ತೆ. ಶ್ರೀಧರ ಸ್ವಾಮಿಗಳು ಮಾರುತಿಯ ಗುಡಿಗೆ ಹೋಗಿ ನಮಸ್ಕಾರವನ್ನ ಮಾಡಿ ಅಲ್ಲಿ ಶ್ರೀಧರ ಸ್ವಾಮಿಗಳು ಅಲ್ಲಿಯ ಬನ್ನೇಶ್ವರ ದೇವಾಲಯದ ದಾರಿ ಯಾವುದು ಅಂತ ಅಲ್ಲೇ ಪಕ್ಕದಲ್ಲಿರ್ತಕ್ಕಂತ ಗೃಹಸ್ಥರೊಬ್ಬರನ್ನ ಕೇಳ್ತಾರೆ. ಆ ಗೃಹಸ್ಥರೊಬ್ಬರು ಹೇಳ್ತಾರೆ ಮುಂಜಾನೆ ಆ ದೇವಾಲಯವನ್ನ ಸೇರಬಹುದು, ಅಲ್ಲಿ ಮುಂಜಾನೆ ಅಲ್ಲಿ ದೂರದಲ್ಲಿ ಒಂದು ಬೆಳಕು ಕಾಣಿಸ್ತಾ ಇದೆಯಲ್ಲ ಅದೇ ಬನ್ನೇಶ್ವರ ದೇವಾಲಯ, ಅದನ್ನ ನೀವು ಬೆಳಿಗ್ಗೆ ಮುಂಜಾನೆ ತಲುಪಬಹುದು, ಇವತ್ತು ಕತ್ತಲೆ ಆಗಿರೋದ್ರಿಂದ ಇಲ್ಲೇ ನೀವು ತಂಗಿ ಅಂತ ಗೃಹಸ್ಥರು ಹೇಳಿದ್ರು ಕೂಡ ಶ್ರೀಧರ ಸ್ವಾಮಿಗಳು ಅವರ ಮಾತನ್ನು ಕೇಳದೆಯ ಆ ಕತ್ತಲೆಯಲ್ಲಿ ಬನ್ನೇಶ್ವರ ದೇವಾಲಯಕ್ಕೆ ಹೋಗ್ತಾರೆ. ಅವ್ರು ಹೋಗುವಾಗ ಬೆಳಗ್ಗಿನ ಜಾವ ಆಗಿರುತ್ತೆ. ಬೆಳಗಿನ ಜಾವ ಬನ್ನೇಶ್ವರ ದೇವಾಲಯವನ್ನ ತಲುಪ್ತಾರೆ. ಬನ್ನೇಶ್ವರ ದೇವಾಲಯ ಒಂದು ಪವಿತ್ರ ಕ್ಷೇತ್ರ. ಅಲ್ಲಿರ್ತಕ್ಕಂಥದ್ದು ಶಿವನ ದೇವಾಲಯ. ಆ ದೇವಾಲಯದ ಸುತ್ತ ಎತ್ತರವಾದ ಮರಗಳಿರುತ್ತೆ. ಅದರ ಎದುರಿಗೆ ತಿಳಿ ನೀರಿನ ಪುಷ್ಕರಣಿ ಇರುತ್ತೆ. ಆ ತಿಳಿ ನೀರಿನ ಪುಷ್ಕರಣಿಯಲ್ಲಿ ಶ್ರೀಧರ ಸ್ವಾಮಿಗಳು ಮುಳುಗಿ ಸ್ನಾನವನ್ನ ಮಾಡಿ ಬಿಲ್ಪತ್ರ ತುಳಸಿಗಳನ್ನ ಸಂಗ್ರಹವನ್ನ ಮಾಡಿ ಬನ್ನೇಶ್ವರ ಶಿವಲಿಂಗದ ಬಳಿ ಸಮರ್ಥ ರಾಮದಾಸರ ಆ ಒಂದು ಭಾವಚಿತ್ರವನ್ನ ಇಟ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿ ತಮ್ಮ ಅನುಷ್ಠಾನಕ್ಕೆ ಪ್ರಥಮವಾಗಿ ಕುಳಿತುಕೋತಾರೆ. ಹಾಗಾಗ್ಲೇ ಮಧ್ಯಾಹ್ನ ಆಗಿರೋದ್ರಿಂದ ಅಕಸ್ಮಾತ್ ಆಗಿ ಆ ಊರಿನಲ್ಲಿ ಅವರು ಭಿಕ್ಷಾನವನ್ನ ಬೇಡುವಂತ ಸಂದರ್ಭದಲ್ಲಿ ಆ ಊರಿನ ತಹಸೀಲ್ದಾರರು ಶ್ರೀಧರ ಸ್ವಾಮಿಗಳನ್ನ ಕಂಡು ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ಆಹ್ವಾನವನ್ನ ಕೊಟ್ಟರು ಕೂಡ ಶ್ರೀಧರ ಸ್ವಾಮಿಗಳು ನಾನು ಯಾರ ಮನೆಗೂ ಭಿಕ್ಷಾನಕ್ಕೆ ನಾನು ಹೋಗೋದಿಲ್ಲ, ಯಾರ ಮನೆಗೂ ಕೂಡ ಊಟಕ್ಕೆ ನಾನು ಹೋಗೋದಿಲ್ಲ, ಭಿಕ್ಷಾನ್ನವೇ ಪವಿತ್ರ ಆಗಿರ್ತಕ್ಕಂಥದ್ದು ಅಂತೇಳಿ ಅವರು ತಹಸೀಲ್ದಾರ್ ಅವರಿಗೆ ನುಡಿದು ಭಿಕ್ಷಾನ್ನವನ್ನ ತಂದು ಅದರ ಶುದ್ಧಿಗಾಗಿ ಏನ್ ಮಾಡ್ತಾರೆ, ಕೊಳದ ನೀರಲ್ಲಿ ಒಮ್ಮೆ ಆ ಭಿಕ್ಷಾನವನ್ನ ಮುಳುಗಿಸಿ ಅದರಲ್ಲಿ ಹುಳಿ ಖಾರ ಉಪ್ಪು ಎಲ್ಲ ಹೋದ್ಮೇಲೆ ಅದನ್ನ ಮುಳುಗಿಸಿ ಅದನ್ನ ಒಂದು ಬಟ್ಟಿಯಲ್ಲಿ ನೇತಾಕಿ ಮರದಲ್ಲಿ, ಅದಾದ್ಮೇಲೆ ಅದರಲ್ಲಿ ಒಂದು ತುತ್ತನ ಸಮರ್ಥರಿಗೂ ಇನ್ನೊಂದು ತುತ್ತನ್ನ ಶ್ರೀ ಶಂಕರರಿಗೂ ಅಂದ್ರೆ ಬನ್ನೇಶ್ವರನಿಗೂ ನೈವೇದ್ಯವನ್ನ ಮಾಡಿ ಆಮೇಲೆ ಅವರು ಒಂದು ತುತ್ತನ ಆಹಾರವನ್ನ ಸ್ವೀಕಾರ ಮಾಡ್ತಾ ಇದ್ರಂತೆ. ಆಮೇಲೆ ಸ್ವಲ್ಪ ವಿಶ್ರಮಿಸಿ ಪಳನಿಟ್ಕರ್ ಅವರು ₹1 ಕಾಯಿನನ್ನ ಕೊಟ್ಟಿದ್ರಲ್ಲ ಅದನ್ನ ಅರ್ಚಕರಿಗೆ ಕೊಟ್ಟು ಆಮೇಲೆ ಬನ್ನೇಶ್ವರನಿಗೆ ನಮಸ್ಕಾರವನ್ನ ಮಾಡಿ ಸಜ್ಜನಗಡಕ್ಕೆ ಅವರು ಮುಂದೆ ಸಾಕ್ತಾರೆ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಅವರಿಗೆ ಇನ್ನೇನು ಇಲ್ಲ, ಭಗವಂತನ ನಾಮಸ್ಮರಣೆ, ರಾಮನಾಮಸ್ಮರಣೆ, ದತ್ತನ ಸ್ಮರಣೆ ಒಂದೆಯ. ಹಾಗಾಗಿ ಶ್ರೀಧರರಿಗೆ ದಾರಿ ನಡೆದದ್ದು ದಣಿವಾಗ್ಲಿ, ಹಾಗಾಗಿ ಏನು ಕೂಡ ಅವರಿಗೆ ಹಸಿವಾಗ್ಲಿ ದಣಿವಾಗ್ಲಿ ಅನಿಸೋದೇ ಇಲ್ಲ. ಹಾಗಾಗಿ ಎಲ್ಲಿ ನೀರ್ ಕಾಣುತ್ತೋ ಅಲ್ಲಿ ಸ್ನಾನವನ್ನ ಮಾಡುವಂಥದ್ದು, ಸಂಜೆ ಆದಾಗ ದೇವಾಲಯದಲ್ಲಿ ಮಲಗ್ತಕ್ಕಂಥದ್ದು, ಯಾರಾದ್ರೂ ಏನಾದ್ರು ಕೊಟ್ಟರೆ ಭಿಕ್ಷಾನವನ್ನ ಮಾಡಿ ಹಸಿವಿನ ಬಾಧೆಯನ್ನ ನೀಗಿಸ್ಕೊಳ್ತಕ್ಕಂಥದ್ದು, ಹೀಗೆ ಪ್ರಯಾಣವನ್ನ ಮಾಡ್ತಾ ಶ್ರೀಧರ ಸ್ವಾಮಿಗಳು ಮುಂಜಾನೆ ಸಜ್ಜನಗಡದ ದಾರಿಯನ್ನ ಹಿಡಿತಾರೆ. ಹಾಗಾಗಿ ಶ್ರೀಧರ ಸ್ವಾಮಿಗಳು ಸಜ್ಜನದ ದಾರಿಯನ್ನ ಹಿಡಿದಾಗ ಸಜ್ಜನಗಿರಿ ಗೋಚರಿಸುತ್ತೆ. ಅದನ್ನ ನೋಡಿದಾಗ ಭಾವೋದ್ವೇಗದಿಂದ ಜಯ ಜಯ ರಘುವೀರ ಸಮರ್ಥ ಅಂತ ಕುಣಿದು ಕುಪ್ಪಳಿಸ್ತಾರೆ ಶ್ರೀಧರ ಸ್ವಾಮಿಗಳು. ಅವರ ದೇಹ ಆನಂದದಿಂದ ರೋಮಾಂಚನಗೊಳ್ಳುತ್ತೆ. ಅದೇ ಬಗೆಯಲ್ಲಿ ಶ್ರೀಧರ ಸ್ವಾಮಿಗಳು ಊರ್ಮಡಿ ಎನ್ನುವಂತಹ ಆ ನದಿ ಸಿಗುತ್ತೆ, ಅಲ್ಲಿ ಸ್ನಾನವನ್ನ ಮಾಡಿ ತಮ್ಮ ಆ ಆಹ್ನಿಕಗಳನ್ನ ಮುಗಿಸಿ ಅಲ್ಲಿ ಧ್ಯಾನಾಸಕ್ತರಾಗ್ತಾರೆ ಶ್ರೀಧರ ಸ್ವಾಮಿಗಳು. ಅಲ್ಲಿ ಧ್ಯಾನ ಮುಗಿದ ಮೇಲೆ ಸಮರ್ಥರನ್ನ ಸ್ಮರಣೆ ಮಾಡ್ತಾ ಸಮರ್ಥರಿಗೆ ಕುರಿತು ಹೇಳ್ತಾರೆ ಶ್ರೀಧರ ಸ್ವಾಮಿಗಳು, ಪ್ರಭು ಈ ಜಗತ್ತಿನಲ್ಲಿ ನನ್ನನ್ನ ರಕ್ಷಿಸ್ತಕ್ಕಂಥವನ್ ನೀನೆ, ನಿನ್ನನ್ನ ಬಿಟ್ರೆ ನನಗಿನ್ಯಾರು ಕೂಡ ಇಲ್ಲ. ನಾನು ತಾಯಿಯನ್ನ ಕಳ್ಕೊಂಡಿದ್ದೇನೆ, ತಂದೆಯನ್ನ ಕಳ್ಕೊಂಡಿದ್ದೇನೆ, ಬಂಧು ಬಾಂಧವರು ಎಲ್ಲರನ್ನ ಕಳ್ಕೊಂಡು ಕೊನೆಗೆ ನಿನ್ನನ್ನ ನಂಬಿ ಬಂದಿದ್ದೇನೆ ಅಂತ ಹೇಳ್ತಾರೆ. ಅವರು ಈ ಮಾತನ್ನ ಹೇಳುವಾಗ ಅವರ ಕಣ್ಣಲ್ಲಿ ನೀರು ಹರಿತಾ ಇತ್ತಂತೆ. ಅದಾದ್ಮೇಲೆ ಮೇಲೆದ್ದು ತಾವು ಜೊತೆಗೆ ತಂದಿದ್ದಂತಹ ಕೈಚೀಲದ ಸಾಮಗ್ರಿಗಳನ್ನ ಅಲ್ಲಿಯೇ ಬಿಟ್ಬಿಟ್ಟು ಅದರಲ್ಲಿ ಒಂದು ಕೌಪೀನವನ್ನ ಮಾತ್ರ ಧರಿಸಿ ಸಜ್ಜನದ ಕಡೆಗೆ ಹೊರಡ್ತಾರೆ ಶ್ರೀಧರ ಸ್ವಾಮಿಗಳು. ಶ್ರೀಧರ ಸ್ವಾಮಿಗಳು ಯಾವ ಗುರಿಯನ್ನ ಇಟ್ಕೊಂಡಿದ್ರೋ ಆ ಗುರಿಯ ಮೊದಲ ಹಂತವನ್ನ ಶ್ರೀಧರ ಸ್ವಾಮಿಗಳು ಸೇರಿರ್ತಾರೆ.
ಸಮರ್ಥ ಮಂದಿರದ ಸಮೀಪದಲ್ಲಿ ಮಹಾಗಣಪತಿ ಇರುತ್ತೆ. ಅದಕ್ಕೆ ಮೊದಲು ನಮಸ್ಕಾರವನ್ನ ಮಾಡಿ ನನ್ನ ಗುರು ಸೇವೆಗೆ ಯಾವ ನಿರ್ವಿಘ್ನವೂ ಕೂಡ ಬರದಂತೆ ನೀನು ನನ್ನನ್ನ ನಿರ್ವಿಘ್ನನನ್ನಾಗಿ ಮಾಡು ಗಣಪ ಅಂತೇಳಿ ಗಣಪತಿಯನ್ನ ಪ್ರಾರ್ಥನೆ ಮಾಡಿ, ಅದಾದ್ಮೇಲೆ ಆಂಜನೇಯನ ದರ್ಶನವನ್ನ ಮಾಡಿ ಮುಂದೆ ಹೋಗ್ತಾರೆ. ಆ ಮುಂದೆ ಹೋದಾಗ ಮಂದಿರದಲ್ಲಿ ಶ್ರೀ ರಾಮ, ಸೀತಾ, ಲಕ್ಷ್ಮಣ ಮತ್ತು ಹನುಮಂತ ಇವರ ವಿಗ್ರಹಗಳನ್ನ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ನೇರವಾಗಿ ಕೆಳಗಡೆ ಗುಹೆಯಲ್ಲಿ ಶ್ರೀ ಸಮರ್ಥರ ಸಮಾಧಿ ಇದೆ. ಶ್ರೀಧರರು ನೇರವಾಗಿ ಗುಹೆಗೆ ಇಳಿದು ಹೋಗಿ ಸಮರ್ಥರ ಸಮಾಧಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಒಂದು ಸಾರಿ ನಿಂತ್ಕೋತಾರೆ. ಒಮ್ಮೆಗೆ ಅವರ ಮೈ ಮೇಲೆ ಕಾವಿ ಬಟ್ಟೆಯನ್ನ ಯಾರೋ ಒದಸದಂತೆ ಅವರಿಗೆ ಭಾಸ ಆಗುತ್ತೆ. ಇದೇಕಿರ್ಬೋದು ಅನ್ನುವಂತ ಆಲೋಚನೆ ಶ್ರೀಧರ ಸ್ವಾಮಿಗಳಿಗೆ ಬರುತ್ತೆ. ಆದ್ರೂ ಕೂಡ ನನಗೆ ಸನ್ಯಾಸಾಶ್ರಮದ ಯೋಗ ಇದ್ರೆ ಮಾತ್ರ ತಮ್ಮ ಆಜ್ಞೆ ಇಲ್ಲದೆ ನಾನು ಸ್ವೀಕರಿಸಲ್ಲ, ಹಾಗಾಗಿ ನಾನು ತಮ್ಮನ್ನೇ ಸದ್ಗುರು ಅಂತೇಳಿ ನಾನು ಸ್ವೀಕಾರ ಮಾಡಿದ್ದೇನೆ, ತಮಗೆ ನಾನು ಶರಣಾಗಿದ್ದೇನೆ ಅಂತೇಳಿ ಶ್ರೀಧರ ಸ್ವಾಮಿಗಳು ಸಮರ್ಥ ರಾಮದಾಸರ ಮುಂದೆ, ಅವರ ಸಮಾಧಿಯ ಮುಂದೆ ನುಡಿತಾರೆ. ಸಮರ್ಥ ರಾಮದಾಸ ಸ್ವಾಮಿಗಳು ಛತ್ರಪತಿ ಶಿವಾಜಿಯ ಗುರುಗಳು. ಇವರು ಆಂಜನೇಯನ ಅವತಾರ ಅಂತೇಳಿ ಪ್ರಸಿದ್ಧಿ ಇದೆ. ಇವರ ಬಗ್ಗೆ ಹಲವಾರು ಇವರ ಲೀಲೆಗಳು, ಇವರ ಪವಾಡಗಳು ಹಲವಾರು ಇದೆ. ಇವರ ಬಾಲ್ಯದಲ್ಲಿ ಇವರು ವಿರಕ್ತರಾಗಿ ಪಂಚವಟ್ಟಿಗೆ ಹೋಗಿ 12 ವರ್ಷಗಳ ಕಾಲ ರಾಮನಾಮವನ್ನ ಜಪಿಸ್ತಾ ತಪಸ್ಸನ್ನ ಮಾಡಿದಂತಹ ಮಹಾನುಭಾವರು ರಾಮದಾಸರು, ಸಮರ್ಥ ರಾಮದಾಸರು. ಆಮೇಲೆ ಇವರು ರಾಮನಾಮದ ಮಹಿಮೆಯನ್ನ ಉದ್ದೇಶಿಸುತ್ತಾ ಭಾರತ ಖಂಡದಲ್ಲಿ ಧರ್ಮ ಜಾಗೃತಿಯನ್ನ ಮಾಡಿದಂಥವ್ರು. ಇವರ ಶಿಷ್ಯ ಪರಂಪರೆ ಏನಿದೆ ಅದು ತುಂಬಾ ದೊಡ್ಡದಿದೆ. ಛತ್ರಪತಿ ಶಿವಾಜಿಗೆ ಎಲ್ಲ ನೆರವನ್ನ ಕೊಟ್ಟು ಅವರಿಗೆ ಆಳ್ಲಿಕ್ಕೆ, ರಾಜ್ಯವನ್ನ ಆಳ್ಲಿಕ್ಕೆ ಅವರಿಗೆ ಹಲವಾರು ಧರ್ಮಕ್ಕೆ ಬರ್ತಕ್ಕಂತಹ ಹಲವಾರು ಗೊಂದಲಗಳನ್ನ ಅವರಿಗೆ ಹೇಳಿ ಸಲಹೆ ಸೂಚನೆಯನ್ನ ಕೊಟ್ಟು ಅವರ ನೆರವಿಗೆ ನಿಂತಂತವರು ಸಮರ್ಥ ರಾಮದಾಸರು. ಸನಾತನ ಧರ್ಮ ರಕ್ಷಣೆಗಾಗಿ ಸ್ವತಂತ್ರವಾಗಿರ್ತಕ್ಕಂಥ ರಾಜ್ಯವನ್ನ ಕಟ್ಟಲಿಕ್ಕೆ ಸಮರ್ಥ ರಾಮದಾಸರು ಪ್ರೋತ್ಸಾಹವನ್ನ ಕೊಡ್ತಾರೆ. ಯಾರಿಗೆ? ಶಿವಾಜಿ ಮಹಾರಾಜರಿಗೆ. ಹಾಗಾಗಿ ಇವರು ಸಮರ್ಥ ರಾಮದಾಸರು ಹುಟ್ಟಿದಂಥದ್ದು ರಾಮನವಮಿಯ ದಿನ, ಅಂದ್ರೆ ಚೈತ್ರ ಶುದ್ಧ ನವಮಿಯ ದಿನ ಸಮರ್ಥ ರಾಮದಾಸರು ಹುಟ್ಟಿರ್ತಾರೆ. ತಮ್ಮ 73ನೇ ವರ್ಷದ ವಯಸ್ಸಿನಲ್ಲಿ, ಅಂದ್ರೆ ಮಾಘ ಬಹುಳ ನವಮಿ ಕ್ರಿಸ್ತ ಶಕ 1700ರಲ್ಲಿ ತಮ್ಮ ದೇಹವನ್ನ ತ್ಯಜಿಸ್ತಾರೆ. ಅಲ್ಲಿ ಅವರ ದೇಹವನ್ನ ಸಮಾಧಿ ಮಾಡಿರ್ತಾರೆ ಆ ಜಾಗದಲ್ಲಿ. ಆದ್ದರಿಂದ ಇವತ್ತು ಕೂಡ ಸಜ್ಜನಗಡ ಹಿಂದೂಗಳಿಗೆ ಪವಿತ್ರ ಆಗಿರ್ತಕ್ಕಂಥ ಯಾತ್ರಾ ಸ್ಥಳ ಆಗಿದೆ. ಇವತ್ತು ಕೂಡ ನಾವು ನೋಡ್ಬೋದು ಸಮರ್ಥರ ಆ ಯಾತ್ರಾ ಸ್ಥಳವನ್ನ. ಶ್ರೀಧರ ಸ್ವಾಮಿಗಳು ಅಲ್ಲಿ ಸಮರ್ಥರ ಸೇವೆ ಮಾಡ್ತಾ 3 ದಿನವನ್ನ ಅಲ್ಲಿ ಕಳೀತಾರೆ. 3 ದಿನ ಕಳೆದ ಮೇಲೆ ಅಲ್ಲಿಯ ಪಾರುಪತ್ಯಗಾರ ಇವರನ್ನ ಕುರಿತು ಹೇಳ್ತಾನೆ, ಇಲ್ಲಿ ಯಾರೇ ಟೂರಿಸ್ಟ್ ಬಂದ್ರೆ, ಪ್ರವಾಸಿಗರು ಇಲ್ಲಿ ಏನಾದ್ರು ಬಂದ್ರೆ ಅವರಿಗೆ 3 ದಿನಗಳವರೆಗೆ ಮಾತ್ರ ನಾವು ಊಟವನ್ನ ಕೊಡ್ತೇವೆ, ಊಟಕ್ಕೆ ಅವಕಾಶ ಇದೆ. ಆದ್ದರಿಂದ ನೀವು ಬಂದು 3 ದಿನ ಕಳೆದಿದೆಯಾದ್ದರಿಂದ ಇನ್ನು ನಿಮಗೆ ಭೋಜನ ಸೌಕರ್ಯ ಇಲ್ಲಿ ಸಿಗೋದಿಲ್ಲ, ಹಾಗಾಗಿ ನೀವು ಬೇರೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಅಂತ ಶ್ರೀಧರ ಸ್ವಾಮಿಗಳಿಗೆ ಅಲ್ಲಿ ಪಾರುಪತ್ಯ ಮಾಡ್ತಕ್ಕಂಥ ವ್ಯಕ್ತಿ ಹೇಳ್ತಾರೆ. ಶ್ರೀಧರ ಸ್ವಾಮಿಗಳು ಛತ್ರದ ಅನ್ನವನ್ನೇನು ನಂಬ್ಕೊಂಡು ಬಂದಿರೋದಿಲ್ಲ, ಅವರು ಬಂದಿದ್ದು ಸಮರ್ಥರ ಸೇವೆಗಾಗಿ. ಹಾಗಾಗಿ ಶ್ರೀಧರ ಸ್ವಾಮಿಗಳಿಗೇನು ಆ ಪಾರುಪತ್ಯಗಾರನ ಮಾತಿನಿಂದ ಬೇಸರ ಏನು ಆಗೋದಿಲ್ಲ. ಹಾಗಾಗಿ ಸಮರ್ಥರ ಸಮಾಧಿಗೆ ವಂದಿಸಿ ಹೊರಗಡೆ ಬರ್ತಾರೆ. ಪಾರುಪತ್ಯಗಾರ ಹೊರಗಡೆ ವಿಶ್ರಮಿಸಿ ಕುಳಿತಿರುವಾಗ ಶ್ರೀಧರರ ಸ್ವಾಮಿಗಳ ಮುಖಚರಿಯನ್ನ ಕಂಡು ಆದರದಿಂದ ಪ್ರೀತಿಯಿಂದ ಆ ಪಾರುಪತ್ಯಗಾರ ಶ್ರೀಧರ ಸ್ವಾಮಿಗಳನ್ನ ಕೇಳ್ತಾರೆ, ನೀವು ಯಾರು, ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ, ನಿಮ್ಮ ಉದ್ದೇಶ ಏನು ಅಂತ ಶ್ರೀಧರ ಸ್ವಾಮಿಗಳನ್ನ ವಿಚಾರ ಮಾಡಿದಾಗ ಶ್ರೀಧರ ಸ್ವಾಮಿಗಳು ತಮ್ಮ ವೃತ್ತಾಂತವನ್ನ ಸಂಕ್ಷಿಪ್ತವಾಗಿ ತಿಳಿಸ್ತಾರೆ. ಹಾಗೆ ಸಜ್ಜನಗಡಕ್ಕೆ ನಾನು ಬಂದಿರತಕ್ಕಂಥದ್ದು ಸಮರ್ಥ ರಾಮದಾಸರ ಸೇವೆಯನ್ನ ನಾನು ಮಾಡಿ ಅವರ ಅನುಗ್ರಹವನ್ನ ಮಾಡಬೇಕು ಅನ್ನುವಂತ ಅನುಷ್ಠಾನವನ್ನ ಮಾಡ್ಲಿಕ್ಕೆ ನಾನು ಬಂದಿದ್ದೇನೆ ಅಂತ ಪಾರುಪತ್ಯಗಾರನಿಗೆ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ. ಆಗ ಪಾರುಪತ್ಯಗಾರ ಹಾಗೆ ಮಾತಾಡ್ತಾ ಸಮರ್ಥ ರಾಮದಾಸರ ದಾಸಬೋಧ ಗ್ರಂಥದ ವಿಚಾರವನ್ನ ಎತ್ತುತ್ತಾರೆ. ಆಗ ಶ್ರೀಧರ ಸ್ವಾಮಿಗಳಿಗೆ ದಾಸಬೋಧ ಚೆನ್ನಾಗಿ ವ್ಯಾಸಂಗ ಮಾಡಿದ್ರು. ಹಾಗಾಗಿ ಅಲ್ಲಿರ್ತಕ್ಕಂಥ ವಚನಗಳನ್ನ, ಅಲ್ಲಿರ್ತಕ್ಕಂಥ ಹಲವಾರು ವಚನಗಳನ್ನ ಉದಾಹರಣೆ ಕೊಡ್ತಾ ಸೊಗಸಾಗಿ ಒಂದು ಉಪನ್ಯಾಸವನ್ನೇ ಕೊಡ್ತಾರೆ. ಇದರಿಂದ ಪಾರುಪತ್ಯಗಾರನಿಗೆ ತುಂಬಾ ಸಂತೋಷ ಆಗಿ ಶ್ರೀಧರ ಸ್ವಾಮಿಗಳಿಗೆ ಹೇಳ್ತಾನೆ, ಪಾರುಪತ್ಯಗಾರ, ಇಲ್ಲಿ ಕೇವಲ ಯಾತ್ರಾರ್ಥಿಗಳಿಗೆ 3 ದಿನಗಳ ಮೇಲೆ ಅನ್ನ ಹಾಕೋದಿಲ್ಲ ನಿಜ, ಆದರೆ ದೇವಾಲಯದ ಕೆಲಸವನ್ನ ಮಾಡುತ್ತಾ ನಿಮ್ಮ ಅನುಷ್ಠಾನವನ್ನು ನೀವು ಮಾಡ್ಕೊಳ್ಳೋದಾದ್ರೆ ನೀವು ಇಲ್ಲೇ ಉಳ್ಕೋಬಹುದು ಅಂತೇಳಿ ಪಾರುಪತ್ಯಗಾರ ಶ್ರೀಧರ ಸ್ವಾಮಿಗಳಿಗೆ ಹೇಳ್ತಾರೆ. ಆಗ ಶ್ರೀಧರ ಸ್ವಾಮಿಗಳು, ನಾನು ಬಂದಿರ್ತಕ್ಕಂಥದ್ದು ಸಮರ್ಥರ ಸೇವೆಗಾಗಿ, ಅವರು ಆಂಜನೇಯನ ಅವತಾರ ಮೂರ್ತಿ,
ಆಂಜನೇಯ ರಾಮನ ಸೇವೆಯಲ್ಲೇ ಇದ್ದಂಥವನು. ಹಾಗಾಗಿ ನಾನ್ಯಾವ ಲೆಕ್ಕ ಅವರ ಸೇವೆ ಮಾಡ್ತಾ ನನ್ನ ಅನುಷ್ಠಾನಗಳನ್ನ ನಾನು ನಡೆಸ್ಕೊಳ್ತೇನೆ ಅಂತ ಶ್ರೀಧರ ಸ್ವಾಮಿಗಳು ಪಾರುಪತ್ಯದಾರರಿಗೆ ಹೇಳಿ, ಶ್ರೀಧರ ಸ್ವಾಮಿಗಳು ಇದೊಂದು ಸಮರ್ಥರ ಅನುಗ್ರಹವೇ ಇದು ಅಂತೇಳಿ ಒಪ್ಕೋತಾರೆ. ಅವತ್ತಿನಿಂದ ಶ್ರೀಧರ ಸ್ವಾಮಿಗಳ ಸೇವಾರೂಪವಾದ ತಪಸ್ಸು ಪ್ರಾರಂಭ ಆಗುತ್ತೆ. ಪ್ರಾತಃ ಕಾಲ ಬೆಳಗಿನ ಜಾವ ಗಂಟೆಗೆ ಏಳುವಂಥದ್ದು, ಎದ್ದು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ, ರಾಮದೇವರಿಗೆ ವಂದನೆಯನ್ನ ಮಾಡಿ, ಗುರುಭಾವನೆಯಿಂದ ಸಮರ್ಥರಿಗೆ ನಮಸ್ಕಾರವನ್ನ ಮಾಡಿ, ಅಲ್ಲಿ ಸಭಾ ಮಂಟಪ, ಅದರ ಎದುರುಗಡೆ ಇರ್ತಕ್ಕಂತ ಆ ಒಂದು ಮಂಟಪವನ್ನ ಗುಡಿಸುವಂಥದ್ದು, ಅದಕ್ಕೆ ಸಗಣಿಯನ್ನ ಹಾಕಿ ಆ ಜಾಗವನ್ನ ಸ್ವಚ್ಛ ಮಾಡುವಂಥದ್ದು, ಆಮೇಲೆ ಕೆರೆಗೆ ಹೋಗಿ ಮತ್ತೆ ಸ್ನಾನ ಮಾಡಿ ಬಂದು ಎಲ್ಲಾ ದೇವರಿಗೂ ಕಾಕಡ ಆರತಿಯನ್ನ ಮಾಡುವಂಥದ್ದು. ಅಷ್ಟರಲ್ಲಿ ಬೆಳಗ್ಗೆ 5 ಗಂಟೆ ಆಗಿರ್ತಾ ಭಕ್ತರಿಗೆ ಹಾಲು, ಬೆಣ್ಣೆ, ಕಲ್ಲು ಸಕ್ಕರೆ ಪ್ರಸಾದವನ್ನ ಹಂಚಿ ಮಂದಿರದ ಒಳ ಆವರಣವನ್ನ ಅವರು ಶುದ್ಧಿ ಮಾಡ್ತಾ ಇದ್ರು. ಆನಂತರ ಎಲ್ಲಾ ದೇವರಿಗೂ ಕೂಡ ಸಂಕ್ಷಿಪ್ತವಾಗಿರ್ತಕ್ಕಂಥ ಪೂಜೆಯನ್ನ ಮಾಡಿ ಗಂಧವನ್ನ ತೇಯ್ಲಿಕ್ಕೆ ಶ್ರೀಧರ ಸ್ವಾಮಿಗಳು ತೊಡಗ್ತಾ ಇದ್ರು. ಅದಾದ್ಮೇಲೆ ಏನು ಕೆರೆಯಿಂದ ಅಭಿಷೇಕಕ್ಕಾಗಿ ನೀರನ್ನ ತಂದು ತುಂಬ್ತಾ ಇದ್ರು. ಅದಾದ್ಮೇಲೆ ಸಂಧ್ಯಾ ವಂದನೆಯನ್ನ ಮಾಡಿ ಪ್ರಾತಃ ಕಾಲದ ಏನು ಟಿಫನ್ ಅನ್ನ, ಬೆಳಗಿನ ಉಪಹಾರವನ್ನ ಮಾಡಿ, ಅದಾದ್ಮೇಲೆ ಹಸಿಯ ನೆಲಗಡಲೆ, ಅವರ ಆಹಾರ ಏನಪ್ಪಾ ಅಂದ್ರೆ ಶೇಂಗಾ ಅಂತ ನಾವು ಕರಿತೀವಿ, ನೆಲಗಡಲೆಯನ್ನ ಅವರು ತಿಂತಾ ಇದ್ರು. ಏನಾದ್ರೂ ಪಾರುಪತ್ಯಗಾರರು ಇಲ್ಲದೆ ಇದ್ದೀರಾ ಅದು ಅವರು ತಿಂತಾ ಇರ್ಲಿಲ್ಲ. ಅಕ್ಕಿಯನ್ನ ಏನ್ ಸಿಗುತ್ತೆ ಅದರಲ್ಲೇ ತಿಂದು ತೃಪ್ತರಾಗ್ತಾ ಇದ್ರು. ಹೀಗೆ ಶ್ರೀಧರ ಸ್ವಾಮಿಗಳು ಸಮರ್ಥ ರಾಮದಾಸರ ಆ ಒಂದು ಸಮಾಧಿ ಮಂದಿರದಲ್ಲಿ ಅವರು ಸೇವೆಯನ್ನ ಮಾಡ್ತಾ ಇರ್ತಾರೆ. ನಿತ್ಯವೂ ಕೂಡ ರಾಮನಾಮವನ್ನ ಜಪಿಸುವಂತಹ ಆ ಪದ್ಧತಿಯನ್ನ ಶ್ರೀಧರ ಸ್ವಾಮಿಗಳು ಇಟ್ಕೊಂಡಿದ್ರು. ಆದ್ರೆ ಶ್ರೀಧರ ಸ್ವಾಮಿಗಳು ಒಂದ್ಸಾರಿ ಹೂಗಳನ್ನ ಬಿಡಿಸಿ ತರ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಶ್ರೀಧರ ಸ್ವಾಮಿಗಳು ಒಮ್ಮೆಲೆ ಆ ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತಾರೆ. ಹೂವನ್ನ ಬಿಡಿಸುವಾಗ ರಾಮನಾಮವನ್ನ ಸ್ಮರಣೆ ಮಾಡ್ತಾ ಅಲ್ಲಿ ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತಾರೆ. 3 ದಿನ ಆದ್ರೂ ಕೂಡ ಸಮಾಧಿ ಸ್ಥಿತಿಯಿಂದ ಹೇಳೋದಿಲ್ಲ. ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಶ್ರೀಧರ ಸ್ವಾಮಿಗಳು ಎಲ್ಲೋ ಹೋಗಿದ್ದಾರೆ ಅಂತ ಹೇಳಿ ಅನ್ಕೋತಾರೆ. 3 ದಿನ ಆದ್ಮೇಲೆ ಶ್ರೀಧರ ಸ್ವಾಮಿಗಳು ಮತ್ತೆ ಬರ್ತಾರೆ. ಆ ಪ್ರಾರಂಭದಲ್ಲೇ ಅವರ ಅಧ್ಯಾತ್ಮದ ಆ ದಾರಿಯಲ್ಲಿ ಅಷ್ಟರ ಮಟ್ಟಿಗೆ ಅಧ್ಯಾತ್ಮ ಅನ್ನುವಂಥದ್ದು, ಅವರ ಆ ಭಕ್ತಿ ಅನ್ನುವಂಥದ್ದು, ನಿಷ್ಠೆ ಅನ್ನುವಂಥದ್ದು ಅಷ್ಟಿತ್ತು. ಆ ಭಕ್ತಿಗೆ ಭಗವಂತ ಆಗ್ಲೇ ಅವರಿಗೆ ಅನುಗ್ರಹ ಮಾಡ್ತಾ ಇದ್ದ ಅಂತ ನಮಗೆ ಈ ಘಟನೆಯಿಂದ ನಮಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಶ್ರೀಧರ ಸ್ವಾಮಿಗಳಿಗೆ ಅಲ್ಲಿ ಸೇವೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಪಾರುಪತ್ಯದಾರರಾಗ್ಬೋದು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಾಗ್ಬೋದು, ಸುಮಾರು ಜನ ಅವರಿಗೆ ಹಿಂಸೆಯನ್ನ ಕೊಡ್ತಾರೆ, ಕಾಟವನ್ನ ಕೊಡ್ತಾರೆ, ಕಿರುಕುಳವನ್ನ ಕೊಡ್ತಾರೆ. ಆ ಮಂದಿರದ ಮೇಲ್ವಿಚಾರಣೆಯನ್ನ ಶ್ರೀ ನಾರಾಯಣ ಗೋಡ್ಸೆ ಬುವಾ ಅನ್ನುವಂಥವ್ರು ನೋಡ್ಕೋತಾ ಇರ್ತಾರೆ. ಅವರಿಗೆ ಶ್ರೀಧರ ಸ್ವಾಮಿಗಳು ಅವರು ಮನವಿ ಮಾಡ್ಕೋತಾರೆ, ನನಗೆ ರಾತ್ರಿ ಕಾಲದಲ್ಲಿ ಸಮರ್ಥರ ಸಾನ್ನಿಧ್ಯ ದೊರಕುವಂತೆ ತಾವು ಮಾಡಬೇಕು, ನಾನು ಅಲ್ಲಿ ಸಮರ್ಥರ ಸಮಾಧಿ ಮುಂದೆ ನಾನು ಧ್ಯಾನವನ್ನ ಮಾಡ್ಬೇಕು, ಅದಕ್ಕೆ ನೀವು ಅವಕಾಶ ಮಾಡ್ಕೊಡ್ಬೇಕು ಅಂತೇಳಿ ಕೇಳ್ಕೊಂಡಾಗ ನಾರಾಯಣ ಬುವಾ ಅವರಿಗೆ ಶ್ರೀಧರರ ಯೋಗ್ಯತೆ ಏನು ಅನ್ನುವಂತೂ ಗೊತ್ತಿರುತ್ತೆ. ಹಾಗಾಗಿ ಶ್ರೀಧರರ ಪ್ರಾರ್ಥನೆಯನ್ನ ಮನ್ನಿಸಿ ಅವರನ್ನ ಸಮರ್ಥ ರಾಮದಾಸರ ಮಂದಿರದೊಳಗಡೆ ಬಿಟ್ಟು ಬೀಗ ಹಾಕಿ ಅವರು ಬರ್ತಾ ಇದ್ರಂತೆ. ಹೀಗೆ ರಾತ್ರಿ ಎಲ್ಲ ಶ್ರೀ ಸಮರ್ಥರ ಸಮಾಧಿಯ ಮುಂದೆ ಶ್ರೀಧರ ಸ್ವಾಮಿಗಳು ಕುಳಿತುಕೊಂಡು ಧ್ಯಾನ ಮಾಡ್ತಾ ಇದ್ರು ಅನ್ನುವಂಥದ್ದು. ಹೀಗಿರುವಾಗ ಒಂದ್ಸಾರಿ ಶಂಕರ ಕೃಷ್ಣದೇವ ಅನ್ನುವಂತಹ ಲಾಯರೊಬ್ರು ದಾಸನವಮಿ ಉತ್ಸವಕ್ಕೆ ಸಜ್ಜನಗಡಕ್ಕೆ ಬಂದಿರ್ತಾರೆ. ಅವರು ಸಮರ್ಥ ಸಂಪ್ರದಾಯದ ಭಕ್ತರಾಗಿರ್ತಾರೆ. ಅವರು ಈ ಶ್ರೀಧರ ಸ್ವಾಮಿಗಳ ಈ ಸೇವೆ ಮಾಡುವಂಥದ್ದು, ಅವರ ವೈರಾಗ್ಯ, ಅವರ ಭಕ್ತಿಯನ್ನ ಕಂಡು ಪ್ರಸನ್ನರಾಗಿ ಶ್ರೀಧರರನ್ನ ಪ್ರೀತಿಯಿಂದ ಹತ್ರ ಕರ್ಕೊಂಡು ಹೇಳ್ತಾರೆ, ನೀವು ಸಮರ್ಥರ ದಾಸಬೋಧವನ್ನ ನೀವು ಪಾರಾಯಣ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ, ನನಗೆ ಈ ಗುರು ಸೇವೆ ಮಾಡುವಾಗ ನನಗೆ ಆ ಪಾರಾಯಣ ಮಾಡ್ಲಿಕ್ಕೆ ಅವಕಾಶವೇ ನನಗೆ ಸಿಗ್ತಾ ಇಲ್ಲ. ಸಂಜೆ ಆರತಿ ಆದ್ಮೇಲೆ ಸತ್ಸಂಗದಲ್ಲಿ ದಾಸಬೋಧ ಶ್ರವಣ ನಡೆಯುತ್ತಲ್ಲ, ಅದನ್ನೇ ನಾನು ಕೇಳ್ತೇನೆ, ಬಿಟ್ರೆ ನಾನೇನು ದಾಸಬೋಧ ನಾನು ಪಾರಾಯಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸಮಯ ಆದ್ರೆ ನಾನು ಮಾಡ್ತೇನೆ ಅಂತಂದಾಗ ಆ ಕೃಷ್ಣದೇವ ಅನ್ನುವಂತ ಲಾಯರ್ ಹೇಳ್ತಾರೆ, ನೀವು ಸಮಯ ಮಾಡಿಕೊಂಡು 13 ಸಲ ಅದರ ಪಾರಾಯಣ ಮಾಡ್ರಿ, ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಅಂತ ಕೃಷ್ಣದೇವ ಅನ್ನುವಂತ ಲಾಯರ್ ಅವರು ಶ್ರೀಧರ ಸ್ವಾಮಿಗಳಿಗೆ ಸಲಹೆಯನ್ನ ಕೊಡ್ತಾರೆ. ಈ ಸಲಹೆಯನ್ನ ಪಡೆದಂತಹ ಶ್ರೀಧರ ಸ್ವಾಮಿಗಳು ದಿನಕ್ಕೆ 13 ಸಲ ದಾಸಬೋಧದ ಪಾರಾಯಣವನ್ನ ಮಾಡ್ತಾ ಇದ್ರಂತೆ. ಹೀಗೆ ಶ್ರೀಧರ ಸ್ವಾಮಿಗಳು ಅಲ್ಲಿ ಏನೇ ಸಲಹೆ ಬಂದ್ರು ಕೂಡ, ಅಲ್ಲಿ ಏನೇ ಸೂಚನೆ ಬಂದ್ರು ಕೂಡ ಅದನ್ನ ಸ್ವಯಂ ಸಮರ್ಥ ರಾಮದಾಸರೇ ನನಗೆ ಸೂಚನೆ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಅವ್ರು ಏನ್ ಹೇಳಿದ್ರು ಕೂಡ ಮಾಡ್ತಾ ಇದ್ರಂತೆ. ಅಲ್ಲಿ ಯಾರೇ ನಮಗೆ ತೊಂದರೆ ಕೊಟ್ರು ಕೂಡ, ಯಾರೇ ಕೀಟ್ಲೆ ಕೊಟ್ರು ಕೂಡ ಇದು ನನ್ನ ಪ್ರಾರಬ್ಧ,
ಈ ಪ್ರಾರಬ್ಧ ಕಳಿಲಿಕ್ಕೆ ಗುರು ನಮ್ಮ ಪ್ರಾರಬ್ಧ ಕಳಿಲಿಕ್ಕೆ ಇವ್ರ ಮೂಲಕ ಅವನು ಸಹಾಯ ಮಾಡ್ತಾ ಇದ್ದೇನೆ ಅಂತ ಅನ್ಕೊಂಡು ಒಂದು ಕಿಂಚಿಷ್ಟು ಕೂಡ ದುಃಖ ಮಾಡ್ಕೊಳ್ದಾರ, ಅವರನ್ನ ಬೈಕೊಳ್ದಾರ, ಅವ್ರ ಮೇಲೆ ಸಿಟ್ಟು ಮಾಡ್ಕೊಳ್ದಾರ, ದ್ವೇಷ ಭಾವವನ್ನ ಇಟ್ಕೊಳ್ದಾರ ಶ್ರೀಧರ ಸ್ವಾಮಿಗಳು ತಮ್ಮ ದಿನನಿತ್ಯದ ಆ ಸೇವೆಯನ್ನ ತಾವು ಮಾಡ್ಕೊಂಡು ಹೋಗ್ತಾ ಇದ್ರಂತೆ. ಹೀಗೆ ಶ್ರೀಧರ ಸ್ವಾಮಿಗಳು ಆಂಜನೇಯನ ಭಕ್ತಿಯ ಸೇವೆಯನ್ನ ಮಾಡ್ತಾ ಹೋಗ್ತಾರೆ. ಆಂಜನೇಯನ ಭಕ್ತಿ ಅಂದ್ರೆ ಸಮರ್ಥ ರಾಮದಾಸರು ಆಂಜನೇಯನ ಅವತಾರ ಅಂತೇಳಿ ಆಗ ಅವರ ಭಕ್ತರು ನಂಬಿರೋದ್ರಿಂದ ಅವರನ್ನ ಆಂಜನೇಯನ ಅವತಾರ ಅಂತೇಳಿ ಆಂಜನೇಯನ ಸೇವೆಯನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಒಂದು ಸಾರಿ ಶ್ರೀಧರ ಸ್ವಾಮಿಗಳು ಸಮರ್ಥರ ಸಮಾಧಿಯ ಮುಂದೆ ಧ್ಯಾನವನ್ನ ಮಾಡುವಾಗ ಆ ಸಮರ್ಥರ ಆ ಒಂದು ಸ್ವಾಮಿಗಳ ಮೂರ್ತಿ ಒಂದು ರೀತಿ ನೆರಳಿನ ಆಕಾರದಲ್ಲಿ ಧರಿಸಿ ಬಂದು ಎಡಗೈಯಲ್ಲಿ ಯೋಗದಂಡ, ಬಲಗೈಯಲ್ಲಿ ತುಳಸಿ ಮಣಿಗಳ ಮಾಲೆ, ಬಗಲಲ್ಲಿ ಜೋಳಿಗೆ, ಅವರ ಜಟೆ ಹರಡಿರುತ್ತೆ, ಕಾಲುಗಳಲ್ಲಿ ಪಾದುಕೆ ಇರುತ್ತೆ, ತುಟಿಗಳಲ್ಲಿ ರಾಮನಾಮ ಹೇಳ್ತಾ ಇರುತ್ತೆ. ಆ ರಾಮನಾಮ ಹೇಳ್ತಾ ಇರುವಂತ ಒಂದು ಮೂರ್ತಿ ಅವ್ರ ಮುಂದೆ ಬಂದಂಗೆ ಭಾಷೆ ಆಗುತ್ತೆ. ಅವರು ಬಂದು ಶ್ರೀಧರ ಸ್ವಾಮಿಗಳ ಮೈಯನ್ನ ಮುಟ್ಟಿ ಉಪನಿಷತ್ತುಗಳ ಮಹಾವಾಕ್ಯಗಳನ್ನ ಉಪದೇಶವನ್ನ ಮಾಡಿ ಆದಂತೆ ಶ್ರೀಧರ ಸ್ವಾಮಿಗಳಿಗೆ ಭಾಸ ಆಗತ್ತೆ. ಅದಾದ್ಮೇಲೆ ಶ್ರೀಧರ ಸ್ವಾಮಿಗಳು ಆನಂದದಿಂದ ಕಣ್ಣೀರು ಹರಿಯುತ್ತೆ ಅವರಿಗೆ, ಅವರ ಮೈ ರೋಮಾಂಚನ ಆಗುತ್ತೆ. ಹಿಂಗೆ ಗುರುಗಳ ಧ್ಯಾನದಲ್ಲಿ ಅವರು ಮೈಮರಿತಾ ದಿನವೂ ಕೂಡ ಒಂದೊಂದು ವಿಶೇಷವಾಗಿರ್ತಕ್ಕಂತಹ ಅನುಭವವನ್ನ ಆ ಸಮರ್ಥ ರಾಮದಾಸರ ಸಮಾಧಿ ಮುಂದೆ ಸೇವೆ ಮಾಡ್ತಾ ಶ್ರೀಧರ ಸ್ವಾಮಿಗಳು ಪಡ್ಕೋತಾ ಇದ್ರಂತೆ. ಹಿಂಗೆ ಬರಬರುತ್ತಾ ಶ್ರೀಧರ ಸ್ವಾಮಿಗಳಿಗೆ ಅಲ್ಲಿ ಜನ ಪ್ರೀತಿಯನ್ನ ತೋರ್ಲಿಕ್ಕೆ ಪ್ರಾರಂಭ ಮಾಡ್ಕೊಡ್ತಾರೆ. ಅವರ ನಡೆನುಡಿಗಳ ಇಂದ ಹಲವಾರು ಜನ ಪ್ರಭಾವಿತರಾಗ್ತಾ ಇರ್ತಾರೆ. ಹಾಗಾಗಿ ಇಷ್ಟಾದ್ರೂ ಕೂಡ ಶ್ರೀಧರ ಸ್ವಾಮಿಗಳಿಗೆ ತಾನು ಹೆಚ್ಚು ಅನ್ನುವಂತಹ ಗರ್ವ ಬರೋದಿಲ್ಲ. ತಾನು ಅಲ್ಪ ಬುದ್ಧಿಯವನು ಅನ್ನುವಂತಹದ್ದೇ ಅವರಲ್ಲಿ ಇರುತ್ತೆ ಶ್ರೀಧರ ಸ್ವಾಮಿಗಳಿಗೆ. ಹಾಗಾಗಿ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಶ್ರೀಧರ ಸ್ವಾಮಿಗಳು ಅಲ್ಲಿ ಸಮಾಧಿ ಮಂದಿರಕ್ಕೆ ಬರ್ತಾ ಇದ್ರಲ್ಲ, ಬರ್ತಾ ಇದ್ದಂತಹ ಎಷ್ಟೋ ಜನ ಭಕ್ತರ ಕಷ್ಟವನ್ನ ಆಗ್ಲೇ ಪರಿಹಾರ ಮಾಡ್ತಾ ಇದ್ರಂತೆ. ಅದರ ಒಂದು ಕೆಲವು ಘಟನೆಗಳನ್ನ ನಾವು ನೋಡೋದಾದ್ರೆ, ಅಲ್ಲಿ ಒಬ್ಬ ಹೆಂಗಸಿಗೆ ಭೂತ ಬಾಧೆ ಆಗಿರುತ್ತಂತೆ, ಭೂತ ಬಾಧೆ ಒದಗಿರುತ್ತಂತೆ. ಆಗ ಯಾವ ಚಿಕಿತ್ಸೆಯನ್ನ ಮಾಡಿದ್ರು ಕೂಡ ಅವಳು ಒಂದೇ ಸಮನಾಗಿ ಬಡ್ಕೊಳ್ಳೋದು, ಅರ್ಚ್ಕೊಳ್ಳೋದು ಈ ರೀತಿ ಮಾಡ್ತಾ ಇರ್ತಾರಂತೆ. ಆಗ ಆ ಹೆಂಗಸನ್ನ ಸಜ್ಜನಗಡಕ್ಕೆ ಕರ್ಕೊಂಡು ಬಂದಾಗ ಶ್ರೀಧರ ಸ್ವಾಮಿಗಳು ಸಜ್ಜನಗಡದಲ್ಲಿ ರಾಮನಾಮದ ಮಂತ್ರವನ್ನ ಹೇಳ್ತಾ ಜಯ ಜಯ ರಘುವೀರ ಸಮರ್ಥ ಅಂತ ಹೇಳ್ತಾ ಆ ತೀರ್ಥವನ್ನ ಆ ಹೆಂಗಸಿನ ಮೇಲೆ ಚಿಮುಕಿಸ್ತಾರಂತೆ. ಒಡನೆಯೇ ಅವಳಿಗಿರ್ತಕ್ಕಂತಹ ಭೂತ ಬಾಧೆ ಅನ್ನುವಂಥದ್ದು ಹೊರಟೋಗುತ್ತಂತೆ. ಅದಾದ್ಮೇಲೆ ಆಕೆ ಆರೋಗ್ಯವಾದ್ಲು, ಆಕೆಗೆ ಮತ್ತೆ ಯಾವತ್ತೂ ಕೂಡ ಭೂತ ಬಾಧೆ ಬಾಧಿಸ್ಲಿಲ್ಲ ಅಂತ ಶ್ರೀಧರ ಸ್ವಾಮಿಗಳ ಚರಿತ್ರೆಯಲ್ಲಿ ನಮಗೆ ಕಾಣುತ್ತೆ. ಇನ್ನೊಂದ್ಸಾರಿ ಅಲ್ಲಿ ಆ ಸಮರ್ಥರ ಆ ಒಂದು ಸಮಾಧಿ ಇರುವಂತಹ ಸ್ಥಳದಲ್ಲಿ ಅಂಗಾಯಿ ದೇವಿ ಎನ್ನುವಂತಹ ಒಂದು ಗುಡಿ ಇದೆಯಂತೆ. ಅಂಗಾಯಿ ದೇವಿ ಎನ್ನುವಂತಹ ಗುಡಿಯಲ್ಲಿ ಒಂದು ಸರ್ಪ ಏನ್ ಮಾಡುತ್ತೆ, ಬಂದ್ ಸೇರ್ಕೊಂಡ್ಬಿಡುತ್ತಂತೆ. ಆ ಸರ್ಪ ಏನ್ ಮಾಡುತ್ತೆ, ಬಂದ್ ಸೇರ್ಕೊಂಡ್ಬಿಟ್ಟು ಹತ್ರಕ್ಕೆ ಹೋಗದಂತೆ ಅದು ಎಡೆ ಎತ್ತಿ ಎಲ್ಲರನ್ನು ಎದುರಿಸ್ತಾ ಇರುತ್ತಂತೆ. ಆಗ ಅಲ್ಲಿ ಪೂಜೆಯನ್ನ ಮಾಡ್ತಕ್ಕಂತ ಅರ್ಚಕರು ಪೂಜೆಯನ್ನ ಮಾಡ್ಲಿಕ್ಕೆ ಎದುರ್ಕೋತಾರಂತೆ. ಹಾಗಾಗಿ ಆ ಮಂದಿರದ ಪಾರುಪತ್ಯ ಮಾಡುವಂತಹ ಪಾರುಪತ್ಯಗಾರರು ಶ್ರೀಧರ ಸ್ವಾಮಿಗಳಿಗೆ ಈ ವಿಚಾರವನ್ನ ಹೇಳ್ತಾರಂತೆ. ಆ ವಿಚಾರವನ್ನ ಹೇಳಿದಾಗ ಶ್ರೀಧರರು ನಿಶ್ಚಿಂತೆಯಿಂದ ದೇವರ ಬಳಿಗೆ ಹೋಗಿ ನಾನು ಪೂಜೆಯನ್ನ ಮಾಡ್ತೇನೆ, ಈ ಸರ್ಪ ಇರೋದಿಕ್ಕೆ ಎದುರಿ ತಾಯಿಯ ಪೂಜೆಯನ್ನ ಮಾಡದೆ ನಿಲ್ಲಿಸುವಂತದ್ದು ಒಳ್ಳೇದಲ್ಲ, ನಾನೇ ಹೋಗಿ ಪೂಜೆಯನ್ನ ಮಾಡ್ತೀನಿ ಅಂತೇಳಿ ದೇವರ ಬಳಿಗೆ ಹೋಗಿ ತಮ್ಮ ಪಾಡಿಗೆ ತಾವು ಪೂಜೆಯನ್ನ ಮಾಡ್ತಾರೆ. ಸರ್ಪ ಏನ್ ಮಾಡುತ್ತೆ, ಎಡೆಯನ್ನ ತಗ್ಗಿಸಿ ಸುಮ್ನೆ ಮಲಗಿರುತ್ತಂತೆ. 3 ದಿನಗಳವರೆಗೆ ಶ್ರೀಧರ ಸ್ವಾಮಿಗಳೇ ಅಲ್ಲಿ ಪೂಜೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಅಲ್ಲಿ ಇದ್ದಂತಹ ಸರ್ಪ ಹೊರಟೋಗಿತ್ತು ಅಂತ ಶ್ರೀಧರ ಸ್ವಾಮಿಗಳ ಚರಿತ್ರೆಯಲ್ಲಿ ನಮಗೆ ಇದು ಮಾಹಿತಿ ಸಿಗುತ್ತೆ. ಹಾಗಾಗಿ ಶ್ರೀಧರ ಸ್ವಾಮಿಗಳು ಅಲ್ಲಿ ಮಾಡ್ತಾ ಇದ್ದಂಥದ್ದು ಸೇವೆ ಮಾಡ್ತಾ ಒಂದೆರಡು ಪವಾಡಗಳನ್ನ ಅವರು ಮಾಡ್ಲಿಲ್ಲ, ಅಲ್ಲೂ ಕೂಡ ಹಲವಾರು ಪವಾಡಗಳನ್ನ ಮಾಡ್ತಾರೆ. ಅಲ್ಲಿ ಶ್ರೀಧರ ಸ್ವಾಮಿಗಳಿಗೆ ಸಮರ್ಥರ ಸಮಾಧಿ ಮಂದಿರದಲ್ಲಿ ಅಡಿಗೆ ಮಾಡ್ತಾ ಇದ್ದಂತಹ ಒಬ್ಬ ಅಡಿಗೆಯವನು ಹೇಳ್ತಾನೆ, ಅವನಿಗೆ ಮಂತ್ರ ತಂತ್ರಗಳ ಪರಿಚಯ ಇರುತ್ತೆ. ಅವನು ಶ್ರೀಧರ ಸ್ವಾಮಿಗಳಿಗೆ ಹೇಳ್ತಾನೆ, ಶ್ರೀಧರ ಸ್ವಾಮಿಗಳೇ, ಶ್ರೀಧರ, ನಾನು ಭೂತಗಳನ್ನ ವಶಪಡಿಸ್ತಕ್ಕಂತಹ ಮಂತ್ರಗಳನ್ನ ನಾನು ನಿನಗೆ ಉಪದೇಶ ಕೊಡ್ತೇನೆ, ನೀನು ಉಪದೇಶವನ್ನ ತಕೋ, ನಿನಗೆ ಉಪಯೋಗಕ್ಕೆ ಬರುತ್ತೆ ಅಂತ ಶ್ರೀಧರ ಸ್ವಾಮಿಗಳಿಗೆ ಹೇಳ್ತಾನಂತೆ ಅಡಿಗೆ ಮಾಡ್ತಕ್ಕಂಥವನು. ಆಗ ಶ್ರೀಧರರೇ ಹೇಳ್ತಾರಂತೆ, ನನಗೆ ಭೂತ ವಶೀಕರಣದಿಂದ ಆಗಬೇಕಾದ್ದೇನಿದೆ, ರಾಮತಾರಕ ಮಂತ್ರ ಇದೆಯಲ್ಲ, ರಾಮತಾರಕ ಮಂತ್ರ ಎಲ್ಲಾ ಮಂತ್ರಗಳಿಗೂ ಕೂಡ ರಾಜ, ಅದೊಂದು ನನ್ನ ನಾಲಿಗೆಯಲ್ಲಿದ್ರೆ ಸಾಕು ಅಂತೇಳಿ ಸಜ್ಜನಗಡಕ್ಕೆ ಬಂದಂತಹ
ಆ ಅವರು ನಾನು ಬಂದಿರ್ತಕ್ಕಂಥದ್ದು ಇಲ್ಲಿ ತಂತ್ರವನ್ನ ಕಲೀಲಿಕ್ಕಲ್ಲ, ಮಂತ್ರವನ್ನ ಕಲೀಲಿಕ್ಕಲ್ಲ, ನಾನು ಸೇವೆಯನ್ನ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಡ್ತಾರಂತೆ ಶ್ರೀಧರ ಸ್ವಾಮಿಗಳು. ಅಲ್ಲಿ ಇನ್ನೊಬ್ರು ಸಜ್ಜನಗಡಕ್ಕೆ ಒಬ್ಬ ಹಠಯೋಗಿಗಳು ಬರ್ತಾರಂತೆ. ಹಠಯೋಗಿಗಳು ಬಂದು ಹೇಳ್ತಾರಂತೆ ಶ್ರೀಧರ ಸ್ವಾಮಿಗಳಿಗೆ, ನಿಮಗೆ ಸಮಾಧಿಯಾಗುವಂತಹ ಕ್ರಮವನ್ನ ನಾನು ಹೇಳ್ಕೊಡ್ತೇನೆ, ಸಮಾಧಿ ಸ್ಥಿತಿಯನ್ನ ನಾನು ನಿಮಗೆ ಕಲಿಸ್ಕೊಡ್ತೇನೆ ಅಂತ ಆ ಹಠಯೋಗಿಗಳು ಹೇಳಿದಾಗ ಶ್ರೀಧರ ಸ್ವಾಮಿಗಳು ಹೇಳ್ತಾರಂತೆ, ಸಮಾಧಿ ಅಂತಕ್ಕಂಥದ್ದು ಚಿಕ್ಕ ವಿಷಯ ಅಲ್ಲ, ಅದು ಬಹಳ ದೊಡ್ಡ ವಿಷಯ. ಅದು ನಮ್ಮ ಸಾಧನೆಯಿಂದ ಕ್ರಮವಾಗಿ ನಾವು ಆ ಸ್ಥಿತಿಗೆ ಏರ್ಬೇಕೇ ಹೊರತು ಯಾರೋ ಏನೋ ಕೊಡ್ತಾರೆ ಅಂತ ನಾವು ಏರುವಂತದ್ದಲ್ಲ. ಯಾವ ರೀತಿ ಈ ಕಾಯಿ ಇನ್ನು ಹಣ್ಣಾಗದೆ ಇರುವಂತ ಕಾಯಿಯನ್ನ ಗುದ್ದಿ ಹಣ್ಣು ಮಾಡಿದ್ರೆ ಹಣ್ಣಿನ ಸವಿ ಯಾವ ರೀತಿ ಬರಲ್ವೋ, ಹಂಗೆ ನಾವು ಸ್ವಯಂ ಶ್ರಮವನ್ನ ಪಟ್ಟು ನಾವು ಆ ಸ್ಥಾನಕ್ಕೆ ಏರ್ಬೇಕು. ಹೆಂಗೆ ಹಣ್ಣಾದ್ಮೇಲೆ ಅದರ ಸಿಹಿ ಬರುತ್ತೋ, ನಮಗೆ ಹಣ್ಣಾದ್ಮೇಲೆ ಅದು ರುಚಿ ಸಿಗುತ್ತೋ, ಯಾವ ರೀತಿ ಕಾಯನ್ನ ನಾವು ತಿಂದ್ರೆ ಅದರ ರುಚಿ ಸಿಗೋದಿಲ್ವೋ, ಹಂಗೆ ನಾವು ಕೂಡ ಸಾಧನೆ ಮಾಡ್ತಾ ಮಾಡ್ತಾ ಆ ಮೆಟ್ಟಿಲನ್ನ ನಾವೇ ಸ್ವಯಂ ಏರ್ಬೇಕೆ ಹೊರತು ಯಾರೋ ಕೊಡ್ತಾರೆ ಅಂತ ನಾವು ಆ ಸ್ಥಿತಿಯನ್ನ ಪಡ್ಕೊಳ್ಳುವಂಥದ್ದು ಅಲ್ಲ ಅಂತ ವಿನಯದಿಂದಲೇ ಅದನ್ನ ಶ್ರೀಧರ ಸ್ವಾಮಿಗಳು ಅದನ್ನ ತ್ಯಜಿಸ್ತಾರೆ. ಹಾಗಾಗಿ ಅವರ ಸಾಧನೆ ಬಹಳ ಕಠಿಣವಾಗಿ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಸಮಾಧಿಯ ಅನುಭವವೂ ಕೂಡ ಅವರಿಗೆ ಆಗತ್ತೆ. ಅದಾದ್ಮೇಲೆ ಸಜ್ಜನಗಡಕ್ಕೆ ಗೋಕರ್ಣದಿಂದ ಒಬ್ಬರು ಭಕ್ತರು ಬರ್ತಾರೆ. ಆ ಭಕ್ತರು ಬಂದಾಗ ಅವರಿಗೆ ಮದುವೆ ಆಗಿರುತ್ತೆ. ಆದ್ರೆ ಯಾವುದೋ ಮನೆಯಲ್ಲಿ ಮದುವೆ ಆದ್ಮೇಲೆ ಹೆಂಡತಿಯಿಂದ ಸಂಸಾರದಿಂದ ದುಃಖ ಆಗಿ ಸನ್ಯಾಸಿ ಆಗ್ಲಿಕ್ಕೆ ತಪಸ್ಸನ್ನ ಮಾಡ್ಲಿಕ್ಕೆ ಅಲ್ಲಿಗೆ ಬಂದಿರ್ತಾರೆ. ಆಗ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ, ನೀವು ಗೃಹಸ್ಥರಾಗಿ ಹೆಂಡತಿಯನ್ನ ತೊರೆದು ಬಂದಿರತಕ್ಕಂಥದ್ದು ಸರಿಯಲ್ಲ. ಹೆಂಡತಿ ಕಣ್ಣೀರನ್ನ ಸುರಿಸುವಂತೆ ಮಾಡಿ ನೀವು ತಪಸ್ಸನ್ನ ಮಾಡಿ ಅದರಿಂದ ನೀವು ಪಡಿತಕ್ಕಂಥದ್ದು ಏನು ಕೂಡ ಇಲ್ಲ. ಸಂಸಾರ ಅಂತಕ್ಕಂಥದ್ದೇ ತಪಸ್ಸು. ಆ ಸಂಸಾರದಲ್ಲೇ ನೀವು ಇದ್ದು ಸಾಧನ ಮಾರ್ಗವನ್ನ ನೀವು ಮಾಡಿ ಅಂತೇಳಿ ಅವರ ಮನಸ್ಸನ್ನ ಪರಿವರ್ತನೆ ಮಾಡಿ ಅವರಿಗೆ ದೈವ ಭಕ್ತಿಯನ್ನ ಅವರಲ್ಲಿ ತುಂಬಿ ಅವರನ್ನ ಮತ್ತೆ ಬುದ್ಧಿವಾದವನ್ನ ಹೇಳಿ ಗೋಕರ್ಣಕ್ಕೆ ಕಳಿಸಿದ್ರಂತೆ ಶ್ರೀಧರ ಸ್ವಾಮಿಗಳು. ಹಿಂಗೆ ಸಮರ್ಥ ಮಂದಿರದ ಆಡಳಿತದಲ್ಲಿ ಹಲವಾರು ಬದಲಾವಣೆಯನ್ನ ಶ್ರೀಧರ ಸ್ವಾಮಿಗಳು ಅಲ್ಲಿದ್ದಾಗ್ಲಿಯ ಮಾಡ್ತಾರೆ. ಹಾಗಾಗಿ ಶ್ರೀಧರ ಸ್ವಾಮಿಗಳು ಸೇವೆಯನ್ನ ಮಾಡ್ತಾ ಮಾಡ್ತಾ ಇರ್ಬೇಕಾದ್ರೆ ಒಂದು ದಿನ ಸಮರ್ಥರ ಸಮಾಧಿಯ ಮುಂದೆ ಕುಳಿತುಕೊಂಡು ಧ್ಯಾನ ಮಾಡುವಾಗ ಒಂದು ಸಾರಿ ಸಮರ್ಥರ ಆ ಸಮಾಧಿಯಿಂದ ಒಂದು ಧ್ವನಿ ಕೇಳುತ್ತಂತೆ, ಒಂದು ವಾಣಿ ಕೇಳುತ್ತಂತೆ ಶ್ರೀಧರ ಸ್ವಾಮಿಗಳಿಗೆ, ಶ್ರೀಧರ, ಇಲ್ಲಿ ನಿನ್ನ ಸಾಧನೆ ಕಾರ್ಯ ಮುಗಿತಪ್ಪ, ನೀನು ದಕ್ಷಿಣ ದೇಶದ ಕಡೆಗೆ ಹೋಗಿ ಅಲ್ಲಿ ಧರ್ಮ ಪ್ರಚಾರವನ್ನ ನೀನು ಮಾಡು ಅಂತೇಳಿ ಒಂದು ಅದೃಶ್ಯವಾಣಿ ಕೇಳುತ್ತಂತೆ. ಆಗ ಶ್ರೀಧರ ಸ್ವಾಮಿಗಳು ಗುರುಗಳ ಅನುಗ್ರಹವಾಯ್ತು ಅಂತೇಳಿ ಶ್ರೀಧರ ಸ್ವಾಮಿಗಳಿಗೆ ಕಣ್ಣೀರು ಬರುತ್ತಂತೆ, ಆನಂದ ಬಾಷ್ಪ ಹರಿಯುತ್ತಂತೆ. ಅಲ್ಲಿಂದ ಶ್ರೀಧರ ಸ್ವಾಮಿಗಳು ಹೊರಟು ಏನ್ ಮಾಡ್ತಾರೆ, ಕರ್ನಾಟಕಕ್ಕೆ ದಕ್ಷಿಣಕ್ಕೆ ಪ್ರಯಾಣವನ್ನ ಮಾಡ್ತಾರೆ. ಕರ್ನಾಟಕಕ್ಕೆ ಶ್ರೀಧರ ಸ್ವಾಮಿಗಳು ಪ್ರಯಾಣವನ್ನ ಮಾಡ್ತಾರೆ. ಅದಾದ್ಮೇಲೆ ಶ್ರೀಧರ ಸ್ವಾಮಿಗಳು ಕರ್ನಾಟಕಕ್ಕೆ ಬರ್ತಾರೆ. ಕೊಲ್ಲಾಪುರ ಮಾರ್ಗವಾಗಿ ಪ್ರಯಾಣವನ್ನ ಮಾಡ್ತಾರೆ. ಅದಾದ್ಮೇಲೆ ಕರ್ನಾಟಕಕ್ಕೆ ಬಂದ ಮೇಲೆ ಶ್ರೀಧರ ಸ್ವಾಮಿಗಳು ಕರ್ನಾಟಕವನ್ನೇ ತಮ್ಮ ಪವಾಡ ಕ್ಷೇತ್ರವನ್ನಾಗಿ ತಮ್ಮ ಸ್ವಕ್ಷೇತ್ರವನ್ನಾಗಿ ಮಾಡ್ಕೋತಾರೆ ಅನ್ನುವಂಥದ್ದು